So, hello everyone, welcome to all my YouTube channel. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ಯಾವ್ದು ಮಾಡಿದ್ವಿ ನಾವು ಜಾಮೆಟ್ರಿ ಕ್ಲಾಸ್ನ ಮಾಡ್ತಿದ್ವಿ. ಸೊ ಜಾಮೆಟ್ರಿ ಕ್ಲಾಸಲ್ಲಿ ನಾವು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಬಗ್ಗೆ ನೋಡಿದ್ವಿ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ರೀಸನಿಂಗ್ ಕ್ಲಾಸಲ್ಲಿ ನಾವು ಯಾವುದು ಬ್ಲಡ್ ರಿಲೇಷನ್ ಬಗ್ಗೆ ಕಾನ್ಸೆಪ್ಟ್ ನೋಡ್ತಿದ್ವಿ. ಸೊ ನಾವು ಡೈರೆಕ್ಟಾಗಿ ನೀವು ಕೇಳ್ಬೋದು, ಅಡ್ವಾನ್ಸ್ ಮ್ಯಾಥಮೆಟಿಕ್ಸಿಂದ ನಾವು ಡೈರೆಕ್ಟಾಗಿ ರೀಸನಿಂಗ್ ಯಾಕೆ ಬಂದೀವಂತ. ಸ್ವಲ್ಪ ಅದಕ್ಕೊಂದು ರೀಸನ್ ಇದೆ. ಸೊ ಜಾಮೆಟ್ರಿ ಕ್ಲಾಸ್ನ ನಾನು ಸ್ವಲ್ಪ ದಿನಗಳ ಕಾಲ ಏನು ಮಾಡ್ತೀನಿ, ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಿದ್ದೀನಿ ಅಷ್ಟೇ. ಯಾಕಂತಂದರೆ ಅದಕ್ಕೂ ಒಂದು ರೀಸನ್ ಐತಿ. ಈಗ ಸದ್ಯದಲ್ಲಿ ನಿಮ್ಗೆ ಗೊತ್ತಿರಬೇಕು, KE ಎಕ್ಸಾಮ್ ಬರ್ತಿದೆ, ಕರೆಕ್ಟಾ? KE ಎಕ್ಸಾಮ್ ಬರ್ತಿದೆ ಅಲ್ಲ, ಅದೇ ಕಾರಣಕ್ಕೆ ನಾನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಯಾಕಂದರೆ ನಮಗಿಲ್ಲಿ ಜಾಮೆಟ್ರಿಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಫುಲ್ ಡೆಪ್ತಾಗಿ ಹೋಗ್ಬೇಕಾಗುತ್ತೆ, ಕರೆಕ್ಟಾ? ಡೆಪ್ತಾಗಿ ಹೋದರೆ ನಾವೇನು ಮಾಡ್ಬೋದು, ಈ ಜಾಮೆಟ್ರಿನ ಜಾಮೆಟ್ರಿ ಫುಲ್ ಕ್ಲಾಸ್ನ ಮಾಡ್ಬೇಕಂದ್ರೆ ಮಿನಿಮಮ್ ನಮಗೇನು ಬೇಕಾದ್ರೆ 1 ಮಂತ್ ಟೈಮ್ ಹಿಡಿಬೋದು. 1 ಮಂತ್ ಟೈಮ್ ಸಾಕಾಗಿಲ್ಲ ಅಂತ ಅನ್ಸುತ್ತೆ, ಮತ್ತು ನನಗೆ ಅನ್ಸಿಬಿಟ್ಟು 1 ಮಂತ್ನೂ ಕೂಡ ಜಾಸ್ತಿನೂ ಆಗ್ಬೋದು. ಯಾಕಂದರೆ ಅದರಲ್ಲಿ ಟಾಪಿಕ್ಸ್ಗಳು ಭಾಳ ಬರ್ತಾವೆ. ಫಸ್ಟು ಲೈನ್ಸ್ ಆಗಿರ್ಬೋದು, ಆಮೇಲೆ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್ ಬರ್ಬೋದು, ಆಮೇಲೆ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಬರ್ಬೋದು, ಮತ್ತು ಸರ್ಕಲ್ ಒಂದು ಟಾಪಿಕ್ ಐತಿ, ಆಮೇಲೆ ಪಾಲಿನಾಮಿಯಲ್ ಟಾಪಿಕ್ ಐತಿ, ಕರೆಕ್ಟಲ್ಲ? ಆಮೇಲೆ ಕ್ವಾಡ್ರಿಲೇಟ್ರಲ್ ಐತಿ. ಸೊ ಈ ಥರ ಏನಾಗಿದೆ, ಜಗ್ಗಿ ಟಾಪಿಕ್ ಅದಾವೆ. ಸೊ ಇವೆಲ್ಲ ಟಾಪಿಕ್ನ ಒಂದೊಂದು ಟಾಪಿಕ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಏನೋ 3 to 4 ಕ್ಲಾಸ್ ಬೇಕಾಗತ್ತೆ ಮಿನಿಮಮ್. ಒಂದೊಂದು ಟಾಪಿಕ್ನ ಕಂಪ್ಲೀಟ್ ಮಾಡೋದಾದ್ರೆ 3 to 4 ಕ್ಲಾಸ್ ಬೇಕತ್ತೆ. ಆದ್ದರಿಂದ ನಮಗೇನಾಗುತ್ತೆ ಅಂದರೆ ಇಲ್ಲಿ ಭಾಳ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ನಿಮಗೆ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ನಾನು ಫಸ್ಟ್ ಕ್ಲಾಸಿಂದ ಹೇಳಿದ್ದೀನಿ. ಇಲ್ಲಿ ಏನಂದರೆ ಕ್ಯಾಲ್ಕುಲೇಷನ್ಸ್ ಪಾರ್ಟ್ ಕಡಿಮೆ ಇರುತ್ತೆ. ಕ್ಯಾಲ್ಕುಲೇಷನ್ಸ್ ಪಾರ್ಟು ಒಂದು ನಿಮಿಷ, ನಿಮಗೇನಂದರೆ ಕ್ಯಾಲ್ಕುಲೇಷನ್ಸ್ ಪಾರ್ಟು ಕಡಿಮೆ ಇರುತ್ತೆ, ಕರೆಕ್ಟಾ? ಕ್ಯಾಲ್ಕುಲೇಷನ್ ಪಾರ್ಟ್ ಅಷ್ಟೊಂದು ಇರಲ್ಲ. ಇಲ್ಲಿ ಏನಂದರೆ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಕಾನ್ಸೆಪ್ಟ್ ಒಂದೊಂದು ಲೈನ್ ಕೂಡ ನಿಮ್ಗೆ ಏನಾಗುತ್ತೆ, ಒಂದೊಂದು ಲೈನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ, ಇಲ್ಲಿ ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ಭಾಳಷ್ಟು ಚೆನ್ನಾಗಿ ಏನಂದರೆ ಬೋರಿಂಗ್ ಬಂದುಬಿಡುತ್ತೆ. ಸೊ ಬೋರಿಂಗ್ ಎದಕ್ಕೆ ಬರುತ್ತೆ ಅಂದರೆ, ಅವರಿಗೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಇರಲ್ಲ, ಬರೀ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಈಗ ಎಕ್ಸಾಂಪಲ್ ಏನಂದರೆ, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಬಗ್ಗೆ ಹೇಳಿದ್ದೆ. ಆ್ಯಂಗಲ್ಸ್ ಈ ಥರ ಸ್ಟ್ರೇಟ್ ಕೋನ ಇದ್ದಾಗ ಇಲ್ಲಿ 180 ಡಿಗ್ರಿ ಬರುತ್ತೆ. ಇದು ನಿಮ್ಮ ಕಾನ್ಸೆಪ್ಟ್ ಗೊತ್ತಿರೋ ಮಾಡ್ತಾರೆ, ಅರ್ಥ ಆಗುತ್ತೆ. ಮತ್ತು ಇರುತ್ತೆ ಒಂದು ಅರ್ಥ ಬಂದುಬಿಟ್ರೆ ಇಲ್ಲಿರುತ್ತೆ ಒಂದು ಆ್ಯಂಗಲ್, ಈ ಕಡೆದ ಆ್ಯಂಗಲ್ ಬೇರೆ, ಈ ಕಡೆದ ಆ್ಯಂಗಲ್ ಬೇರೆ ಇರುತ್ತೆ. ಇವೆರಡರದ್ದು ಸಮ್ ಆ್ಯಂಗಲ್ ಎಷ್ಟಿರುತ್ತೆ, 180 ಡಿಗ್ರಿ ಅಂತ ಹೇಳಿದ್ದೆ ನಾನು. A + B = 180. ಸೊ ಈ ಥರ ನಿಮ್ಮ ಕಾನ್ಸೆಪ್ಟ್ಗಳು ಗೊತ್ತಿದ್ರೆ ಮಾತ್ರ ಏನಾಗುತ್ತೆ, ನಿಮಗೆ ಮಾಡೋಕ್ಕೆ ಬರುತ್ತೆ. ಇನ್ ಕೇಸ್ ಈ ಥರ ನಿಮ್ಗೆ ಕಾನ್ಸೆಪ್ಟ್ಗಳು ಗೊತ್ತಿಲ್ಲ ಅಂದರೆ ಸ್ವಲ್ಪ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ನಾನು ಏನು ಮಾಡ್ತೀನಿ, ಸ್ವಲ್ಪ ದಿನಗಳ ಕಾಲ ನಾನು ಏನು ಮಾಡ್ತೀನಿ, ಈ KE ಎಕ್ಸಾಮ್ ಮುಗಿಯೋ ತನಕ ನಾನು ಏನು ಮಾಡ್ತೀನಿ, ಈಗ ಜಾಮೆಟ್ರಿ ಕ್ಲಾಸ್ನ ಪೋಸ್ಟ್ ಮಾಡ್ತೀನಿ. ಇನ್ನೊಂದೇನಂದರೆ, ನಿಮಗೆ ಫಸ್ಟ್ ಕಂಪ್ಲೀಟಾಗಿ ಅರ್ಥಮೆಟಿಕ್ ನಿಮ್ಗೆ ಅರ್ಥ ಆದಮೇಲೆ ಏನಾಗುತ್ತೆ, ಅರ್ಥಮೆಟಿಕ್ ಆದಮೇಲೆ ನಾನು ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಮಾಡಿದರೆ ಸ್ವಲ್ಪ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂತಂದರೆ ಭಾಳಷ್ಟು ಜನಕ್ಕೆ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಅಂದ್ರೆ ಒಂಥರ ಹೆಡೇಕ್ ಆಗಿಬಿಡುತ್ತೆ. ಅಲ್ಲಿ ಕಾನ್ಸೆಪ್ಟ್ಗಳು ಭಾಳ ಅಂಡರ್ಸ್ಟ್ಯಾಂಡ್ ಆಗೋಲ್ಲ. ಯಾಕಂದರೆ ನೀವು ಡೆಪ್ತಾಗಿ ಓದ್ತಿರ್ತೀರಿ. ನಾನು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬಂದರೆ ಓನ್ಲಿ ಪ್ರಾಬ್ಲಮ್ಸ್ ಮಾಡಿಸಂತಂದ್ರೂ ಅದನ್ನು ನಾನು ಮಾಡಿಸ್ಬೋದು. ಬಟ್ ನೀವು ಓನ್ಲಿ ಪ್ರಾಬ್ಲಮ್ಸ್ ಮಾಡಿಸಿದ್ರೆ ಏನಾಗುತ್ತೆ, ಅರ್ಥ ಆಗೋಲ್ಲ. ಅಲ್ಲಿ ನಿಮ್ಮ ಕಾನ್ಸೆಪ್ಟ್ಗಳು ಗೊತ್ತೇ ಇರ್ಬೇಕಂತ. ಅದಕ್ಕೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಅದಕ್ಕೆ ನಾನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಿದ್ದೀನಿ. ಆಲ್ರೆಡಿ ಕೂಡ ಗ್ರೂಪಲ್ಲಿ ಕೂಡ ಮೆಸೇಜ್ ಹಾಕಿದ್ದೀನಿ. ಸೊ ಇದೊಂದು ಮನವಿ ಏನಂತಂದರೆ, ಫಸ್ಟ್ ನೀವು ಕಂಪ್ಲೀಟಾಗಿ ಅರ್ಥಮೆಟಿಕ್ನ ಅರ್ಥ ಮಾಡ್ಕೊಂಬಿಡಿ. ಅರ್ಥಮೆಟಿಕಲ್ಲಿ ಯಾಕಂದರೆ ನಮ್ಮ KEಯಲ್ಲಿ KPCಯಲ್ಲಿ ಕೇಳೋದು ಜಾಸ್ತಿ ಅರ್ಥಮೆಟಿಕ್ ಟಾಪಿಕ್ಗಳನ್ನ ಕೇಳ್ತಾರೆ ಅವರು. ಯಾವುದಂತ ಏಜ್ ಆಗಿರ್ಬೋದು, ಏಜ್ ಚಾಪ್ಟರ್ ಆಗಿರ್ಬೋದು, ರೇಷಿಯೋ ಪ್ರಪೋರ್ಷನ್ ಆಗಿರ್ಬೋದು, ಅದೇ ಥರ ಇನ್ನೊಂದು ಸಿಂಪಲ್ ಇಂಟ್ರೆಸ್ಟು ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು, ಅದೇ ಥರ ಮತ್ತು ನೆಕ್ಸ್ಟು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸು ಟೈಮು ಈ ಥರ ಆಗಿರ್ಬೋದು, ಮತ್ತು ವರ್ಕು ಟೈಮು. ಸೊ ಇವೆಲ್ಲ ಚಾಪ್ಟರ್ಗಳು ಭಾಳ ಇಂಪಾರ್ಟೆಂಟ್. ಸೊ ನಿಮಗೆ ಸ್ಕೋರಿಂಗ್ ಟಾಪಿಕ್ಗಳು. ಬಟ್ ಇದು ಅಡ್ವಾನ್ಸಲ್ಲಿ ಏನಂದರೆ ಸ್ವಲ್ಪ ಕೇಳೋದು ಕಡಿಮೆ. ಅದಕ್ಕೆ ನಂದೊಂದು ಸಜೆಷನ್ ಅಷ್ಟೇ, ಏನಿಲ್ಲ. ಅದಕ್ಕೆ ಕಾರಣಕ್ಕೆ ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಸೊ ನಾವು ಬ್ಲಡ್ ರಿಲೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ನೇದಾಗಿ ಬ್ಲಡ್ ರಿಲೇಷನ್ ಅಂದರೆ ಏನಂತ. ಸೊ ನೀವು ಕಾಮನಾಗಿ ಸೈನ್ಸಲ್ಲಿ ಕೇಳಿರ್ತೀರ, ಏನಂತಂದರೆ ಬ್ಲಡ್ ರಿಲೇಷನ್ ಅಂದರೆ ನಾವು ಪೇರೆಂಟ್ಸ್, ಈಗ ನಮ್ಮ ಪೇರೆಂಟ್ಸ್ನ ತಾತನವರಾಗಿರ್ಬೋದು, ನಮ್ಮ ಮಕ್ಕಳು, ಮರಿ ಮೊಮ್ಮಕ್ಕಳು. ಸೊ ಆ ಥರ ಹಿಂಗೆ ನಮಗೆ ಕಂಡುಹಿಡಿಬೇಕಪ್ಪ, ಫೈಂಡ್ ಔಟ್ ಮಾಡಬೇಕಾದ್ರೆ ಅಲ್ಲಿ
ಬ್ಲಡ್ ರಿಲೇಷನ್ ಭಾಳ ಇಂಪಾರ್ಟೆಂಟ್ ಆಗೋದು. ಇದಕ್ಕೆ ಕನ್ನಡದಲ್ಲಿ ಬಂದ್ಬಿಟ್ಟು ರಕ್ತ ಸಂಬಂಧದ ಪ್ರಶ್ನೆಗಳಂತ. ಸೊ ಇದಕ್ಕೆ ರಕ್ತ ಸಂಬಂಧದ ಪ್ರಶ್ನೆಗಳಂತ ಕರಿತಾರೆ. ಸೊ ನಾವು ಬ್ಲಡ್ ರಿಲೇಷನ್ ಫಸ್ಟ್ನೇದಾಗಿ ಅರ್ಥ ಮಾಡೋಕೆ ಹೋದರೆ ನಮಗೆ ಹೈರಾರ್ಕಿ ಗೊತ್ತಿರ್ಬೇಕು. ಹೈರಾರ್ಕಿ ಅಂದ್ರೇನು? ಆರ್ಡರ್. ಹೈರಾರ್ಕಿ ಗೊತ್ತಿರ್ಬೇಕು. ಯಾವ ಥರ ಹೈರಾರ್ಕಿ ಅಂತ, ಹೈರಾರ್ಕಿ ಅನ್ಬೋದು ಅಥವಾ ಆರ್ಡರ್ ಗೊತ್ತಿರ್ಬೇಕು ನಮಗೆ ಏನಂತ. ಫಸ್ಟ್ನೇದಾಗಿ ನಮಗೆ ಸಿಂಬಲ್ಗಳು ನೆನಪಿರ್ಬೇಕು. ಇದು ಸ್ಕ್ವೇರ್ ಸಿಂಬಲ್ ಆಗಿದ್ದರೆ ಮೆನ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸರ್ಕಲ್ ಸಿಂಬಲ್ ಆಗಿದ್ರೆ ವುಮೆನ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸಿಂಗಲ್ ಲೈನ್ ಅಂದರೆ ಅದು ಕನೆಕ್ಷನ್ಸ್ ತೋರಿಸುತ್ತೆ, ಒಂದಕ್ಕೊಂದು ಕನೆಕ್ಷನ್ಸ್ ಯಾವ ಥರ ಇದೆ ಅಂತ. ಸೊ ಡಬಲ್ ಲೈನ್ ಇದ್ದರೆ ಏನಾಗುತ್ತೆ, ಈ ಥರ ಡಬಲ್ ಲೈನ್ ಇದ್ದರೆ ಒಂದೆರಡು ಬಾಕ್ಸ್ಗಳು ನೋಡುವ. ಈ ಎಕ್ಸಾಂಪಲು ಯಾವ ಥರ ಅಂದರೆ, ಈಗ ಇದು ಮೆನ್, ಇದ್ರ ನಡುವೆ ಡಬಲ್ ಲೈನ್ ಬಂದು ಈ ಥರ ಸರ್ಕಲ್ ಇದ್ದರೆ ಏನಾಗುತ್ತೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ತೋರಿಸುತ್ತೆ. ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ ಈ ಥರ. ಮತ್ತು ಕೆಲವೊಬ್ಬರು ಟೀಚಿಂಗ್ ಸ್ಟೈಲಲ್ಲಿ ಬೇರೆ ಬೇರೆ ಸಿಂಬಲ್ ತೋರಿಸ್ತಾರೆ. ಇಲ್ಲಿ ಸರ್ಕಲ್ ಬದಲು ಅವ್ರೇನು ಮಾಡ್ತಾರೆ, ಮೈನಸ್ ತೋರಿಸ್ತಾರೆ. ಪ್ಲಸ್ ಅಂದರೆ ಮೆನ್ ಅಂತ ಸಿಂಬಲ್ ರಿಪ್ರೆಸೆಂಟ್ ಮಾಡ್ತಾರೆ. ಒಬ್ಬೊಬ್ರದ್ದು ಟೀಚರ್ದು ಒಬ್ಬೊಬ್ರದ್ದು ಅದೊಂದು ಡಿಫ್ರೆಂಟ್ ಸಿಂಬಲ್ಗಳಿರ್ತಾವೆ. ಸೊ ನಾನು ಹೇಳ್ತಿರೋದು ಈ ಥರ. ಸ್ಕ್ವೇರ್ ಅಂದ್ರೆ ಏನು, ಮೆನ್ ಅಂತ. ಮತ್ತು ಸರ್ಕಲ್ ಅಂದರೆ ವುಮೆನು. ಸಿಂಗಲ್ ಲೈನ್ ಅಂತ ಕನೆಕ್ಷನ್ ತೋರಿಸ್ತದೆ ಒಂದಕ್ಕೊಂದು. ಸೊ ಡಬಲ್ ಲೈನ್ ಅಂದರೆ ಏನಂತ, ಹಸ್ಬೆಂಡ್ ಆ್ಯಂಡ್ ವೈಫ್. ಈ ಥರ ನಿಮ್ಗೆ ಸಿಂಬಲ್ಗಳು ಗೊತ್ತಿರಬೇಕು. ಇನ್ನೊಂದೇನೆಂದರೆ, ಸೊ ಒಂದೇ ಏಜಿನವರು ಆಗಿದ್ರೆ ಅದನ್ನು ನಾವು ಒಂದೇ ಲೈನಲ್ಲಿ ಬರೀಬೇಕು. ಎಕ್ಸಾಂಪಲ್ ಅಂದರೆ ಈಗ ಬ್ರದರ್ ಆಗಿರ್ತಾರೆ, ಬ್ರದರು ಕರೆಕ್ಟಾ. ಆಮೇಲೆ ಈ ಥರ ಒಂದು ಸಿಸ್ಟರ್ ಆಗಿರ್ತಾರೆ, ಇದೊಂದು ಲೈನ್ ಬೇರೆ ಆಯಿತು. ಇದು ಕೆಳಗಿನ ಇವ್ರ ಪೇರೆಂಟ್ಸ್ಗಳಿದ್ರೆ ಏನಾಗುತ್ತೆ, ಇದರ ಮೇಲೆ ಬರುತ್ತೆ. ಇವ್ರ ಮೇಲೆ ಪೇರೆಂಟ್ಸ್ ಅವರು ಏನಂತ, ಫಾದರ್. ಆಮೇಲೆ ಸೊ ಇವ್ರು ಹಸ್ಬೆಂಡ್ ಆ್ಯಂಡ್ ವೈಫು, ಇವ್ರ ಮದರ್ ಇವ್ರದ್ದು. ಸೊ ಮದರ್ ಅಂದ್ರೆ ಸರ್ಕಲ್ ಆಗಿರುತ್ತೆ, ಸರ್ಕಲ್ ಮದರ್. ಆಮೇಲೆ ಇವ್ರ ತಾತನವರಾಗಿದ್ರು ಮತ್ತು ಇವ್ರ ಮೇಲೆ ಬರುತ್ತೆ. ಅದೇ ಇವ್ರ ಫಾದರ್ ಆಗಿದ್ರು, ಇವ್ರು ಇನ್ ಕೇಸ್ ಇವ್ರ ಮಕ್ಕಳು ಬಂದಿದ್ರಪ್ಪ ಏನಂತಂದರೆ ಇವ್ರ ಸನ್ಸ್ ಬಂದಿದ್ರೆ ಸೊ ಇಲ್ಲಿ ಸನ್ನು. ಅದೇ ಥರ ಇಲ್ಲಿ ಮತ್ತು ಅದೇ ಥರ ಇವರು ಡಾಟರ್. ಸೊ ಈ ಥರ ಒಂದು ಹೈರಾರ್ಕಿ ನಮ್ಗೆ ಗೊತ್ತಿರ್ಬೇಕು. ಏನಂತಂದರೆ ನಮ್ಮ ಸೀನಿಯರ್ಸ್ ಯಾರು ಇರ್ತಾರಲ್ಲ, ನಮಗಿನ ದೊಡ್ಡವರು ಇದ್ದವರು ನಮ್ಮ ಮೇಲುಗಳಿರ್ತಾರೆ, ಮೇಲಿನ ಲೈನ್ ಇರ್ತಾರೆ. ಮತ್ತು ನಮಗಿನ ಸಣ್ಣವರಿದ್ದರೆ ನಮಗಿನ ನಮ್ಮ ಮಕ್ಕಳಾಗಿರ್ಬೋದು. ಆ ಥರ ಆದರೆ ಕೆಳಗಿನ ಲೈನಲ್ಲಿ ಬರುತ್ತೆ. ಮತ್ತು ಇವ್ರ ಬ್ರದರ್ ಅವ್ರ ವೈಫ್ ಇವ್ರದ್ದು. ಸೊ ಇವ್ರ ವೈಫ್ನ ಡಬಲ್ ಲೈನಲ್ಲಿ ತೋರಿಸ್ತಾರೆ, ಮತ್ತು ಡಬಲ್ ಲೈನಲ್ಲಿ. ಮತ್ತು ಇವ್ರದ್ದು ಹಸ್ಬೆಂಡ್ ಏನಿದ್ರು ಇದನ್ನು ಕೂಡ ಸೇಮ್ ಡಬಲ್ ಲೈನಲ್ಲಿ ತೋರಿಸ್ತಾರೆ ಈ ಥರ. ಸೊ ಏನಂದರೆ ನಾವು ಫಸ್ಟ್ನೇದಾಗಿ ಹೈರಾರ್ಕಿ ಗೊತ್ತಿರ್ಬೇಕು. ಏನಂತ, ಒಂದೇ ಏಜಿನವರು ಇದ್ದರೆ ಒಂದೇ ಲೈನಲ್ಲಿ ತೋರಿಸೋದು. ನಮ್ಕಿನ ಫಾದರು ಮದರ್ ಆಗಿದ್ದರೆ ನಮ್ಮ ಮೇಲ್ಗಡೆ ಲೈನಲ್ಲಿ ತೋರಿಸೋದು. ಮತ್ತು ನಮ್ಕಿನ ಮಕ್ಕಳು ಅವರು ಸಮಾನ ಏಜ್ದವ್ರು ಇದ್ದರೆ ಅವ್ರನ್ನ ಕೆಳಗನೆ ಲೈನಲ್ಲಿ ತೋರಿಸೋದು. ಸೊ ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುವಂಥದ್ದು. ಇದು ನಿಮ್ಗೆ ಗೊತ್ತಿದ್ರೆ ನೀವು ಉಳ್ಕಿದ್ದನ್ನು ಪ್ರಾಬ್ಲಮ್ನ ಈಸಿಯಾಗಿ ಮಾಡ್ಬೋದು. ಸೊ ಇದ್ರ ಕಾನ್ಸೆಪ್ಟ್ ಏನಂದರೆ, ಫಸ್ಟ್ನೇದಾಗಿ ನಿಮಗೆ ಇಲ್ಲಿ ಯಾವ ಥರ ಅಂದರೆ 3 ಥರ ಕಾನ್ಸೆಪ್ಟ್ಗಳು ಬರ್ತಾವೆ. ಸೊ 3 ಥರ ಕಾನ್ಸೆಪ್ಟ್ಗಳು ಯಾವುದಂದರೆ, ಫಸ್ಟ್ನೇದಾಗಿ ನಮಗೆ ಸಿಂಪಲಾಗಿ ಸೆಂಟೆನ್ಸ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಸೆಂಟೆನ್ಸ್ ಪ್ರಾಬ್ಲಮ್ನ. ಸೊ ಸೆಂಟೆನ್ಸ್ ಪ್ರಾಬ್ಲಮ್ನ 2 ಟೈಪ್ ಬರ್ತಾವೆ, 2 ಟೈಪ್ಸ್ ಅಂತ. ಆಮೇಲೆ ಇನ್ನೊಂದು ಕೋಡಿಂಗ್ ರಿಲೇಟೆಡಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಕೋಡಿಂಗ್ ರಿಲೇಟೆಡ್ ಟೈಪ್ನ ಒಂದು ಕೊಟ್ಟಿರ್ತಾರೆ. ಸೊ ನಿಮಗೆ ಇವು ಟೋಟಲ್ ಆಗಿ 3 ಟೈಪಲ್ಲಿ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ. ಸೊ ನಮಗೆ ಬ್ಲಡ್ ರಿಲೇಷನಲ್ಲಿ 3 ಟೈಪ್ಸ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಇದು ಬ್ಲಡ್ ರಿಲೇಷನ್ ಚಾಪ್ಟರ್ ನಮಗೆ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಒಂದೊಂದಾಗಿ ನೋಡೋಣ ಯಾವ್ಯಾವ ಟೈಪ್ ಪ್ರಾಬ್ಲಮ್ಸ್ಗಳು ಬರ್ತವೆ, ಅದನ್ನು ಹೇಗೆ ಸೊಲ್ಯೂಷನ್ ಬಿಡಿಸೋದು ಅಂತ ನೋಡ್ಕೊಂಡು ಹೋದಾಗ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ನೇದಾಗಿ ಸ್ಟಾರ್ಟ್ ವಿತ್ ದಿ ಫಸ್ಟ್ ಪ್ರಾಬ್ಲಮ್. ಇನ್ನೊಂದೇನೆಂದರೆ ನಿಮಗೆ ಭಾಳ ಇಂಪಾರ್ಟೆಂಟ್, ಈಗ ಚಳಿಗಾಲ ಬರ್ತಿದೆ, ಸ್ವಲ್ಪ ಇದೊಂದು ನಿಮ್ಗೆ ಮಾಹಿತಿ ಇರಲಿ. ನಂದೊಂದು ಎಕ್ಸ್ಟ್ರಾ ಪಾಯಿಂಟ್ ಸಜೆಷನ್ ಅಷ್ಟೇ, ಏನಿಲ್ಲ, ಒಂದು ಸಜೆಷನ್ ನನ್ನ ಕಡೆಯಿಂದ. ಯಾಕಂದರೆ ಈಗ ನಾವು ಏನು ಮಾಡ್ತೀವಿ, ಆಸ್ಪಿರೆಂಟ್ ಆದವರು ಸ್ಟಡಿ ಮಾಡ್ತಿರ್ತೀವಿ. ಸ್ಟಡಿ ಮಾಡೋ ನಮ್ಮದೇ ಏನು ಮಾಡ್ತೀವಿ ಅಂದರೆ, ಕೆಲವೊಬ್ಬರು ನೈಟ್ ಟೈಮ್ ಸ್ಟಡಿ ಮಾಡ್ತಿರ್ತಾರೆ, ಕೆಲವೊಬ್ಬರು ಮಾರ್ನಿಂಗ್ ಟೈಮ್ ಸ್ಟಡಿ ಮಾಡಿರ್ತಾರೆ. ಸೊ ನಂದೊಂದು ಸಜೆಷನ್ ಅಂದರೆ, ಈಗ ಚಳಿಗಾಲ ಆಯಿತು, ನಿಮಗೆಲ್ಲ ಗೊತ್ತೈತಿ. ಚಳಿಗಾಲದಲ್ಲಿ ನಾವು ಆದಷ್ಟು ಏನು ಮಾಡ್ಬೇಕಂದ್ರೆ ನಮ್ಮ ಹೆಲ್ತನ್ನ ಕಾಪಾಡ್ಕೋಬೇಕು. ಯಾಕಂದರೆ ಇನ್ ಕೇಸ್ ನಿಮಗೆ ಹೆಲ್ತ್ ಏನಾರು ಇಶ್ಯೂ ಆಯಿತು ಅಂತಂದರೆ, ನೀವು ಅದನ್ನು ರಿಕವರಿ ಆಗೋಕ್ಕೆ ಮಿನಿಮಮ್ ಏನಂದ್ರೆ 15 days ಟೈಮ್ ತೊಗೊತಂದು ಅನ್ಕೋರಿ. ಸೊ 15 days ಏನೋ ಟೈಮ್ ಹಿಡಿತಂದ್ರೆ ನಿಮ್ಗೆ ಓದೋದು ಬರೆಯೋದು ಎಲ್ಲ ಏನಾಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕೆ ನೀವು ಓದಿದರ ಜೊತೆಗೆ ನೀವು ಸ್ಟಡಿ ಜೊತೆಗೆ ಹೆಲ್ತನ್ನು ಕೂಡ ಮೇಂಟೈನ್ ಮಾಡ್ಕೊತ ಹೋದರೆ ನಿಮಗೇನಾಗುತ್ತೆ,
ಒಂದು ಬೆನಿಫಿಟ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಹೆಲ್ತ್ ಏನೋ ಇಶ್ಯೂ ಆಯ್ತು, ನೀವು ಹೆಲ್ತ್ ಕಡೆ ಕರೆಕ್ಟಾಗಿ ನೀವು ಗಮನ ಕೊಡ್ಲಿಕ್ಕಂದ್ರೆ ನಿಮಗೆ ಇಲ್ಲೇ ಒಂದು 15 ಡೇಸು 1 ತಿಂಗಳ ಏನು ಟೈಮ್ ಹೋಯ್ತು ಅಂದರೆ ಸೊ ನಿಮಗೆ ಫುಲ್ ಓದಿದ್ದೆಲ್ಲ ಲಾಸ್ ಆಗಿಬಿಡುತ್ತೆ. ಅದಕ್ಕೆ ಇದೊಂದೊಂದು ಸಜೆಷನ್. ಯಾಕಂದರೆ ನಮ್ಮ ಫ್ರೆಂಡ್ ಆಲ್ರೆಡಿ ಒಬ್ಬರು ಸೊ ಧಾರವಾಡಲ್ಲಿ ಅವರು ಪ್ರಿಪೇರ್ ಮಾಡ್ತಿದ್ದಾರಲ್ಲ, ಅವರು ಹೆಲ್ತ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಿರ್ಲಿಲ್ಲ. ಅದಕ್ಕೆ ಅವರು ಪ್ರತಿ ಟೈಮು ಅವರು ಬರೀ ಹಾಸ್ಪಿಟ್ಲು ಅವೆಲ್ಲ ಅಡ್ಮಿಟ್ ಆಗೋದ್ರಿಂದ ಅವ್ರದ್ದು ಸ್ಟಡಿ ಎಲ್ಲ ಹಾಳಾಗ್ತಿದೆ. ಅದಕ್ಕೆ ನಮ್ಮದೊಂದು ಸಜೆಷನ್ ಅಷ್ಟೇ. ಸೊ ನೀವೊಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಓದೋದು ಲೈಫಲ್ಲಿ ಇದ್ದೇ ಇರುತ್ತೆ, ಬಟ್ ನಿಮ್ಮ ಹೆಲ್ತ್ ಕಡೆ ನೀವು ಗಮನ ಕೊಡ್ಲಿಕ್ಕಂದ್ರೆ ನಿಮಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಸೊ ಇದೊಂದು ನನ್ನ ಸಜೆಷನ್. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಪ್ರಾಬ್ಲಮ್. ಏನಂತಿದೆ ಫಸ್ಟ್ನೇದಾಗಿ, ಬಿ ಈಸ್ ದಿ ಫಾದರ್ ಆಫ್ ದಿ ಓ ಆ್ಯಂಡ್ ಓ ಈಸ್ ದಿ ವೈಫ್ ಆಫ್ ಎ ಈಸ್ ದಿ ಬ್ರದರ್ ಆಫ್ ಟಿ ಈಸ್ ದಿ ಡಾಟರ್ ಆಫ್ ಎಸ್ ಅಂತ. ಹೌ ಈಸ್ ಬಿ ರಿಲೇಟೆಡ್ ಎಸ್? ಸೊ ಫಸ್ಟ್ನೇದಾಗಿ ನಿಮ್ಗೆ ಈ ಥರ ಪ್ರಾಬ್ಲಮ್ಸ್ ಕೊಟ್ಟಿದಾಗ ನೀವು ಏನೇನು ಮಾಡ್ಬೇಕಂದ್ರೆ ಕ್ವಶನ್ಸ್ನ ಕರೆಕ್ಟಾಗಿ ಓದಿ, ನಿಮ್ಗೆ ನಾನು ಡೈಗ್ರಾಮ್ ಹೇಳಿದ್ನಲ್ಲ ಆ ಡೈಗ್ರಾಮ್ ಪ್ಯಾಟ್ರಲ್ಲಿ ಬರ್ಕೋಬೇಕು. ಏನಂತ, ಬಿ ಈಸ್ ದಿ ಫಾದರ್ ಆಫ್ ಓ ಅಂತ. ಬಿ ಅವ್ರು ಏನಾಗಿದ್ದಾರೆ, ಬಿ ಅವರು ಫಾದರ್ ಆಗಿದ್ದಾರೆ. ಯಾರು ಫಾದರು? ಬಿ ಈಸ್ ದಿ ಫಾದರ್ ಆಫ್ ಓ ಅಂತ. ಓ ಅಂದರೆ ಇವ್ರು ಸನ್ ಆಗಿದ್ದಾರೆ, ಸನ್ ಆಗಿರ್ಬೋದು, ಮಗಳಾಗಿರ್ಬೋದು. ಸೊ ಗೊತ್ತಿಲ್ಲ ನಮಗೆ. ಓ ಈಸ್ ದಿ ವೈಫ್ ಆಫ್ ಎ ಅಂತ. ಸೊ ಓ ಅವ್ರು ಏನಾಗಿದ್ದಾರೆ, ಹೆಣ್ಮಕ್ಳಾಗಿದ್ದಾರೆ. ಸಾರಿ, ಓ ಈಸ್ ದಿ ವೈಫ್ ಆಫ್ ಅಂತ ನಾನು ನಿಮ್ಗೆ ಹೇಳಿದ್ದೆ ಏನಂತ. ಸೊ ಹೆಣ್ಮಕ್ಳಾಗಿದ್ದರೆ, ವುಮೆನ್ಸ್ ಆಗಿದ್ದರೆ ಅದನ್ನು ಸರ್ಕಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಕೆಲವೊಬ್ಬರು ಪ್ಲಸ್ ಮೈನಸ್ ರೆಪ್ರೆಸೆಂಟ್ ಮಾಡಿದ್ರೆ ನಾನು ಸರ್ಕಲಿಂದ. ಓ ಈಸ್ ದಿ ವೈಫ್ ಆಫ್ ಎ ಅಂತ. ಎ ಈಸ್ ದಿ ಬ್ರದರ್ ಆಫ್ ಟಿ ಅಂತ. ಸೊ ಎ ಅವ್ರು ಏನಾಗಿದ್ದಾರೆ, ಬ್ರದರ್ ಆಫ್ ಟಿ. ಕರೆಕ್ಟಾ? ಟಿ ಈಸ್ ದಿ ಡಾಟರ್ ಆಫ್ ದಿ ಎಸ್ ಅಂತ. ಸೊ ಟಿ ಈಸ್ ದಿ ಡಾಟರ್ ಆಫ್ ಎಸ್. ಆ್ಯಂಡ್ ಹೌ ಈಸ್ ಬಿ ರಿಲೇಟೆಡ್ ಟು ದಿಸ್ ಅಂತ. ಸೊ ಬಿ ಅವರು ಎಸ್ಸಿಗೆ ಹೇಗೆ ರಿಲೇಟ್ ಆಗ್ತಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದರ ಏನು ಪ್ರಾಬ್ಲಮ್ ಆಗುತ್ತೆ? ಫಸ್ಟ್ನೇದಾಗಿ ಬಿ ಅವ್ರು ಏನಾಗಿದ್ದಾರೆ, ಓನ ಫಾದರ್ ಆಗಿದ್ದಾರೆ. ಓ ಏನಾಗಿದ್ದಾರೆ, ಎನ ಹೆಂಡತಿ ಆಗಿದ್ದಾರೆ. ಕರೆಕ್ಟ್ ಅಲ್ಲ? ಸೊ ಇದಾದರೆ ನಮ್ಗೇನಾಗುತ್ತೆ ಅಂದರೆ ಇಲ್ಲಿ ನೋಡ್ರಿ, ಬಿ ಎಸ್ಸಿಗೆ ಯಾವ ಥರ ರಿಲೇಟ್ ಆಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಏನಾಗಿದ್ದಾರೆ, ಫಸ್ಟ್ನೇದಾಗಿ ಸನ್ಸ್ ವೈಫ್ ಸಿಸ್ಟರ್ ಆಗ್ತಾರ. ಇಲ್ಲಿ ನೋಡ್ರಿ, ಸನ್ಸ್ ವೈಫ್ ಸಿಸ್ಟರ್ ಇದಾರ, ತಪ್ಪು. ಯಾಕಂದರೆ ಸನ್ಸ್ ವೈಫ್ ಫಾದರ್ ಅದಾರ ಅವರು. ಸನ್ಸ್ ಇವರು ಏನ ವೈಫು ಫಾದರ್ ಇದ್ದಾರೆ. ಸೊ ಸನ್ಸ್ ವೈಫ್ ಮದರ್ ಇದ್ದಾರ? ಇಲ್ಲ. ಸನ್ಸ್ ವೈಫ್ ಬ್ರದರ್ ಇದ್ದಾರ? ಇಲ್ಲ. ಸೊ ಸನ್ಸ್ ವೈಫ್ ಫಾದರ್ ಇದ್ದಾರೆ ಇಲ್ಲಿ. ಸೊ ಯಾರು ಅವರು? ಬಿ ಅವರು ಎಸ್ಸಿಗೆ ಹೆಂಗೆ ರಿಲೇಟ್ ಆತಂದರೆ, ಸೊ ಇವರು ಯಾರು, ಎ ಯಾರು, ಎಸ್ಸಿಗೆ ಮಗ. ಕರೆಕ್ಟ್ ಅಲ್ಲ? ಎ ಎಸ್ಸಿಗೆ ಮಗ ಆದರೆ ಏನ ಹೆಂಡತಿಯ ತಂದೆ. ಏನ ಹೆಂಡತಿಯ ತಂದೆ ಅಂದರೆ ಸನ್ಸ್ ವೈಫ್ ಫಾದರ್ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಇಷ್ಟೇ ನೀವು ಕಾನ್ಸೆಪ್ಟ್ಗಳು. ಫಸ್ಟ್ನೇದಾಗಿ ಏನು ಮಾಡ್ಬೇಕಂದ್ರೆ ನೀವು ಕರೆಕ್ಟಾಗಿ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು ಯಾವ ಥರ ಅಂತ. ನೀವು ಡೈಗ್ರಾಮ್ನ ನೀಟಾಗಿ ಹಾಕ್ಕೊಂಡು ಅದರ ರಿಲೇಟೆಡ್ ನೀವು ಏನು ಮಾಡಬೇಕು, ಸೊಲ್ಯೂಷನ್ನ ಬಿಡಿಸ್ಕೊಂಡೋಗಿ ಹೋದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಫಸ್ಟ್ನೇದಾಗಿ ನಿಮ್ಗೆ ಡೈಗ್ರಾಮ್ ಹಾಕ್ಕೊಳ್ಳೋದು ನಿಮ್ಗೆ ಗೊತ್ತಾಗಲಿಕ್ಕಂದ್ರೆ ನಿಮಗಲ್ಲಿ ಎಡೋದು ಭಾಳ ಚಾನ್ಸಸ್ ಇರುತ್ತೆ. ನೀವು ನೀಟಾಗಿ ಒಂದ್ಸರಿ ಡೈಗ್ರಾಮ್ನ ನೀಟಾಗಿ ಕರೆಕ್ಟಾಗಿ ಹಾಕ್ಕೊಂಡು ಹೋದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಸೊ ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ ಯಾವ ಥರ ಇದೆ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಏನಿದೆ, ಟಿ ಈಸ್ ದಿ ಡಾಟರ್ ಆಫ್ ಎ. ಸೊ ಏನಿದೆ, ಟಿ ಈಸ್ ದಿ ಡಾಟರ್ ಆಫ್ ಎ ಈಸ್ ಮ್ಯಾರಿಡ್ ಟು ಎಮ್ ಈಸ್ ದಿ ಸನ್ ಆಫ್ ಕೆ ಈಸ್ ಮ್ಯಾರಿಡ್ ಟು ಜೆ ಈಸ್ ದಿ ಫಾದರ್ ಆಫ್ ಡಿ ಈಸ್ ದಿ ಬ್ರದರ್ ಆಫ್ ಎನ್ ಅಂತ. ಸೊ ನೀವು ಈ ಥರ ಕೊಟ್ಟಿದ್ದಾರಲ್ಲ, ನೀವು ಒಂದೊಂದು ಲೈನು ಫಸ್ಟ್ ನಾವು ನೋಡ್ಕೊತಾ ಇದ್ದೀವಿ. ಟಿ ಈಸ್ ದಿ ಡಾಟರ್ ಆಫ್ ಎ ಅಂತ ಏನಾಗಿದ್ರೆ, ಏನ ಡಾಟರ್ ಯಾರು, ಟಿ. ನಮಗೆ ಏದು ಏನಂತ ಸಿಂಬಲ್ ಗೊತ್ತಿಲ್ಲ ನಾ. ಕರೆಕ್ಟ್ ಅಲ್ಲ? ಎ ಈಸ್ ಮ್ಯಾರಿಡ್ ಟು ಎಮ್ ಅಂತ. ಎ ಏನಾಗಿದ್ದಾರೆ, ಮ್ಯಾರಿಡ್ ಟು ಎಮ್. ಸೊ ಏದು ನಮಗೆ ಇಲ್ಲಿದೆ, ಒಂದು ನಿಮಿಷ. ಎ ಈಸ್ ಮ್ಯಾರಿಡ್ ಟು ಎಮ್ ಅಂತ. ಸೊ ಎ ಅವ್ರು ಏನಾಗಿದ್ದಾರೆ, ಎಮ್ಮಿಗೆ ಮ್ಯಾರಿ ಆಗಿದ್ದಾರೆ. ಬಟ್ ಅದು ಮೆನ್ ಯಾರು, ವುಮೆನ್ ಯಾರು ಗೊತ್ತಿಲ್ಲ. ಎಮ್ ಈಸ್ ದಿ ಸನ್ ಆಫ್ ಕೆ ಅಂತ. ಸೊ ಇದು ಇವರು ಮೆನ್. ಸೊ ಎಮ್ ಈಸ್ ದಿ ಸನ್ ಆಫ್ ಕೆ ಅಂತ, ಕೆ ಇವರು. ಸೊ ಇದೇನಾಗುತ್ತೆ, ಇದು ಇವ್ರು ವುಮೆನ್ ಆಗ್ತಾರೆ. ಕರೆಕ್ಟ್ ಅಲ್ಲ? ಆ್ಯಂಡ್ ಕೆ ಈಸ್ ಮ್ಯಾರಿಡ್ ಟು ಜೆ ಅಂತ. ಸೊ ಕೆ ಮ್ಯಾರಿಡ್ ಟು ಜೆ. ಕೆ ಮ್ಯಾರಿಡ್ ಟು ಜೆ ಅಂದರೆ ಕೆದು ಮತ್ತು ಜೆ ನಮಗೆ ಇನ್ನೂ ಸಿಂಬಲ್ ಗೊತ್ತಿಲ್ಲ, ಅದು ವುಮೆನ್ ಯಾರು ಮೆನ್ ಯಾರು ಅಂತ. ಜೆ ಇಸ್ ದಿ ಫಾದರ್ ಆಫ್ ಡಿ ಅಂತ. ಸೊ ಇವರು ಜೆ ಇಸ್ ದಿ ಫಾದರ್ ಆಫ್. ಸೊ ಇದರಲ್ಲಿ ಮೆನ್ ಯಾರು ಆಗ್ತಾರೆ, ಜೆ ಆಗ್ತಾರೆ. ಸೊ ಫಿಮೇಲ್ ಯಾರು ಆಗ್ತಾರೆ, ಫಿಮೇಲ್ ಯಾರು ಕೆ ಅಂತ. ಸೊ ಜೆ ಇಸ್ ದಿ ಫಾದರ್ ಆಫ್ ದಿ ಡಿ ಅಂತ. ಸೊ ಫಾದರ್ ಆಫ್ ಡಿ. ಸೊ ಇವರಿಬ್ಬರು ಅಣ್ಣ ತಮ್ಮರು ಇರ್ಬೇಕು ಆ್ಯಕ್ಚುಲಿ. ಡಿ ಈಸ್ ದಿ ಬ್ರದರ್ ಆಫ್ ಎನ್ ಅಂತ. ಸೊ ಡಿ ಈಸ್ ದಿ ಬ್ರದರ್ ಆಫ್ ಎನ್. ಕರೆಕ್ಟ್ ಅಲ್ಲ? ಆ್ಯಂಡ್ ಜಿ ಈಸ್ ದಿ ಸನ್ ಆಫ್ ಎನ್ ಅಂತ. ಸೊ ಏನಂತಿದೆ, ಡಿ ಈಸ್ ದಿ ಬ್ರದರ್ ಆಫ್ ಎನ್ ಆಯಿತು. ಕರೆಕ್ಟ್ ಅಲ್ಲ? ಸೊ ಜಿ ಈಸ್ ದಿ ಸನ್ ಆಫ್ ಎನ್ ಅಂತ. ಸೊ ಜಿ ಸನ್ ಯಾರು, ಜಿ ಈಸ್ ದಿ ಸನ್ ಆಫ್ ಎನ್.
ಎನ್ನ ಸನ್ ಯಾರು ಜಿ ಅಂತ. ಕರೆಕ್ಟ್ ಅಲ್ಲ, ಜಿ ಇದೇನಾಯಿತು, ಸ್ಕ್ವೇರ್ ಸಿಂಬಲ್ ಆಯಿತು. ಆಮೇಲೆ ಹೌ ಈಸ್ ಕೆ ರಿಲೇಟೆಡ್ ಟು ಟಿ ಅಂತ. ಸೊ ಕೆ ಅವರು ಟಿಗೆ ಯಾವ ಥರ ರಿಲೇಟ್ ಆಗಿದ್ದಾರೆ ಅಂತ ಕೇಳಿದಾರೆ. ಕರೆಕ್ಟ್ ಅಲ್ಲ, ಕೆ ಅವರು ಟಿಗೆ ಯಾವ ಥರ ರಿಲೇಟ್ ಆಗುತ್ತೆ. ನಮಗೆ ಡೈರೆಕ್ಟಾಗಿ ಇಲ್ಲೇ ಗೊತ್ತಿತ್ತು ಅಂದರೆ ಕೆ ಇಸ್ ದಿ, ನೋಡ್ರಿ ನೀವು ಕೆಲವೊಂದು ಟೈಮು ಎಕ್ಸ್ಟ್ರಾ ಡೈಗ್ರಾಮ್ ಹಾಕೋದೇ ಬೇಕಾಗಿಲ್ಲ. ನಮಗೆ ಡೈರೆಕ್ಟಾಗಿ ಇಲ್ಲಿ ಏನು ಕೇಳಿದಾರೆ, ಹೌ ಈಸ್ ಕೆ ರಿಲೇಟೆಡ್ ಟಿ ಅಂತ ಇತ್ತಂದರೆ ನಾವು ಡೈರೆಕ್ಟಾಗಿ ಕೆ ಮತ್ತು ಟಿ ನೋಡೋ ಸಿಂಬಲ್ ಹಾಕಿದ್ರೆ ಸಾಕಾಗಿತ್ತು. ಇದು ಡಿ ಎನ್ ಜಿ ನಮ್ಗೆ ಹಾಕೋದೇ ಅವಶ್ಯಕತೆನೇ ಇದ್ದಿಲ್ಲ. ಸೊ ಫಸ್ಟ್ನೇದಾಗಿ ನಮಗೆ ಕೆ ಟಿ ಅವ್ರಿಗೆ ಯಾವ ಥರ ರಿಲೇಟ್ ಆಗ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲೇನಿದೆ ಅಂದರೆ ಫಸ್ಟ್ನೇದಾಗಿ ಇಲ್ಲಿ ಎ ಇದೆ. ಕರೆಕ್ಟಾ, ಎ ಅವರು ಯಾರ ವೈಫ್ ಆಗಿದ್ದಾರೆ, ಇಲ್ಲಿ ವೈಫು ಎಮ್ ವೈಫ್ ಆಗಿದ್ದಾರೆ. ಕರೆಕ್ಟಲ್ಲ. ಸೊ ಇದು ಕೆ ಅವರು ಎಮ್ ತಾಯಿ ಆಗಿದ್ದಾರೆ. ಅಂದರೆ ಫಸ್ಟ್ನೇದಾಗಿ ನಾವು ಇದಕ್ಕೆ ರಿಲೇಟ್ ಮಾಡಬೇಕು, ಕೆ ಎಮ್ಮಿಗೆ ಏನಾಗ್ತಾರಂತ. ಸೊ ಇವರು ಇದಕ್ಕೆ ಮದರ್ಸ್, ಕರೆಕ್ಟಲ್ಲ, ಮದರ್ಸ್ ಬ್ರದರ್ ಆಗ್ತಾರ, ಆಗಲ್ಲ. ಮದರ್ಸ್ ಬ್ರದರ್ ಅಂತೂ ಆಗಂಗಿಲ್ಲ. ಸೊ ಮದರ್ಸ್ ಫಾದರ್ ಆಗ್ತಾರ, ಮದರ್ಸ್ ಫಾದರ್ಸ್ ಅಂತೂ ಆಗಲ್ಲ. ಸೊ ಫಾದರ್ಸ್ ಆಗ್ತಾರೆ ಇವರು. ಕರೆಕ್ಟಲ್ಲ, ಮದರ್ಸ್ ಫಾದರ್ಸ್ ಆಗ್ತಾರ, ಆಗಲ್ಲ. ಏನಾಗ್ತಾರೆ ಇವರು, ಫಾದರ್ಸ್ ಮದರ್ ಆಗ್ತಾರೆ ಇವರು ಫಸ್ಟ್ನೇದಾಗಿ. ಸೊ ಬಿ ಆನ್ಸರ್ ಇಸ್ ರೈಟ್ ಆನ್ಸರ್. ಹೆಂಗಂದ್ರೆ ಸೊ ಕೆ ಅವರು ಎಮ್ಮಿಗೆ ಏನಾಗ್ತಾರೆ, ಮದರ್ ಆಗ್ತಾರೆ. ಕರೆಕ್ಟಲ್ಲ, ಕೆ ಅವರು ಎಮ್ಮಿಗೆ ಏನಾಗ್ತಾರೆ, ಮದರ್ ಆಗ್ತಾರೆ. ಸೊ ಮತ್ತು ಎ ಅವರು ಟಿಗೆ ಏನಾಗ್ತಾರೆ, ಮದರ್ ಆಗ್ತಾರೆ. ಸೊ ಇವ್ರ ತಾಯಿ ಮತ್ತು ಇವ್ರ ತಾಯಿಗೆ ಸಮ ಆಗ್ತಾರೆ ಅದಕ್ಕೆ. ಸೊ ಫಾದರ್ಸ್ ಮದರ್. ಹೌ ಈಸ್ ಕೆ ರಿಲೇಟೆಡ್ ಟು ಟಿ ಅಂದರೆ ಫಾದರ್ ಮದರ್ ಆಗ್ತಾರೆ ಇವರು. ಫಾದರ್ ಅಂತ ತಪ್ಪಾಗುತ್ತೆ, ಮದರ್ಸ್ ಫಾದರ್ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಫಾದರ್ ಮದರ್ ಅದಾರ ಇವರು. ಸೊ ಅದಕ್ಕೆ ಆನ್ಸರ್ ಯಾವುದು, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಅರ್ಥ ಆಗಲ್ಲ, ಸ್ವಲ್ಪ ನೀವು ಡೈಗ್ರಾಮ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊತಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ. ಬಿಗಿದು ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ. ಕೆ ಅವರು ತಾಯಾರು ಅಲ್ಲ, ಸಾರಿ ಎಮ್ ತಾಯಾರು ಕೆ. ಸೊ ಎ ಅವರು ಏನಾಗಿದ್ದಾರೆ, ಎಮ್ಮಿಗೆ ತಾಯಾಗಿ ವೈಫ್ ಆಗಿದ್ದಾರೆ. ಅಂದರೆ ಇವರೇನಾದರೂ ಇದು ಡಾಟರ್ ಇನ್ ಲಾ ಆದರು, ಸೊಸೆ ಆದರು. ಯಾರಿಗೆ, ಕೆಗೆ ಡಾಟರ್ ಇನ್ ಲಾ ಆದರೆ, ಸೊಸೆ ಆದರೆ. ಸೊ ಸೊಸೆಯವ್ರ ಮಗಳು ಯಾರು, ಟಿ ಅಂತ. ಕರೆಕ್ಟ್ ಅಲ್ಲ, ಅಂದರೆ ಇವರು ಮೊಮ್ಮಗಳಂತ. ಟಿ ಯಾರು, ಕೆಗೆ ಮೊಮ್ಮಗಳು. ಸೊ ಫಾದರ್ಸ್ ಮದರ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್. ಎ ಇಸ್ ದಿ ಸಿಸ್ಟರ್ ಆಫ್ ಹೆಚ್ ಅಂತ. ಸೊ ಎ ಇಸ್ ದಿ ಸಿಸ್ಟರ್ ಆಫ್ ಹೆಚ್. ಸೊ ಇದು ಸರ್ಕಲಲ್ಲಿ ಬರ್ಕೊಂಡ್ಬಿಟ್ರಿ ಈ ಥರ. ಎ ಇಸ್ ದಿ ಸಿಸ್ಟರ್ ಆಫ್ ಹೆಚ್ ಆ್ಯಂಡ್ ಹೆಚ್ ಇಸ್ ದಿ ಮದರ್ ಆಫ್ ಆರ್ ಅಂತ. ಆರ್ ಇಸ್ ದಿ ಸನ್ ಆಫ್ ಎಮ್. ಅಂದರೆ ಸೊ ಇವ್ರ ಮಗ ಯಾರು, ಹೆಚ್ ಮಗ ಯಾರು, ಆರ್. ಅಂದರೆ ಇವರು ಹೆಚ್ ಮತ್ತು ಎಮ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇರಬೇಕು ಇವರು. ಸೊ ಜಿ ಇಸ್ ದಿ ಮದರ್ ಆಫ್ ಎಮ್. ಕರೆಕ್ಟ್ ಅಲ್ಲ, ಜಿ ಇಸ್ ದಿ ಮದರ್ ಆಫ್ ಎಮ್ ಅಂದರೆ ಜಿ ಅವರು ಏನಾಗಿದ್ದಾರೆ, ಎಮ್ನ ತಾಯಿ ಆಗಿದ್ದಾರೆ. ಕರೆಕ್ಟಾ. ಹೌ ಈಸ್ ಎ ರಿಲೇಟೆಡ್ ಟು ಎಮ್ ಅಂತ. ಸೊ ಎಮ್ಮು ಏನಾಗಿದ್ರೆ ಎಗೆ ಯಾವ ಥರ ರಿಲೇಟ್ ಆಗ್ತದೆ ಅಂತ ನಮಗೆ ಇವೆರಡರದ ರಿಲೇಷನ್ ಗೊತ್ತು ಮಾಡ್ಕೋಬೇಕು. ಫಸ್ಟ್ನೇದಾಗಿ ನಮಗೆ ಎಮ್ಮು ಹೆಚ್ಚಿಗೆ ಏನಾಗ್ತಾರೆ, ಹಸ್ಬೆಂಡ್ ಸಿಸ್ಟರ್ ಅಂತ. ಕರೆಕ್ಟ್ ಅಲ್ಲ. ಅಥವಾ ಸೊ ವೈಫ್ಸ್ ಸಿಸ್ಟರ್ ಆಗ್ತಾರೆ ಇವರು, ವೈಫ್ಸ್ ಸಿಸ್ಟರ್. ಇವ್ರು ಯಾರು, ಹೆಚ್ಚು ಏನಾಗ್ತಾರೆ, ಎಮ್ಮಿಗೆ ವೈಫ್ ಆಗ್ತಾರೆ. ವೈಫು ಇವರು ಏನಾಗ್ತಾರೆ, ಹೀಗೆ ಸಿಸ್ಟರ್ ಆಗ್ತಾರೆ. ಹೆಚ್ಚು ಏನಾಗುತ್ತೆ, ಸಿಸ್ಟರ್ ಆಗ್ತಾರೆ. ಅದಕ್ಕೆ ವೈಫ್ ಸಿಸ್ಟರ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಅದೇ ಥರ ಎ ಇಸ್ ದಿ ಬ್ರದರ್ ಆಫ್ ಹೆಚ್ ಆ್ಯಂಡ್ ಹೆಚ್ ಇಸ್ ದಿ ಮದರ್ ಆಫ್ ಆರ್ ಅಂತ. ಹೆಚ್ ಇಸ್ ದಿ ಮದರ್ ಆಫ್ ಆರ್. ಒಂದು ನಿಮಿಷ. ಎ ಇಸ್ ದಿ ಬ್ರದರ್ ಆಫ್ ಹೆಚ್ ಆ್ಯಂಡ್ ಹೆಚ್ ಇಸ್ ದಿ ಮದರ್ ಆಫ್ ಆರ್. ಆರ್ ಇಸ್ ದಿ ಸನ್ ಆಫ್ ಎಮ್ ಅಂತ. ಸನ್ ಆಫ್ ಎಮ್ ಆ್ಯಂಡ್ ಜಿ ಇಸ್ ದಿ ಮದರ್ ಆಫ್ ಎಮ್ ಅಂತ. ಸೊ ಅದೇ ಥರನೇ ಸೇಮ್ ಪ್ರಾಬ್ಲಮ್, ಬಟ್ ಅಲ್ಲಿ ಸಿಸ್ಟರ್ ಕೊಟ್ಟಿದ್ರು, ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಬ್ರದರ್ ಕೊಟ್ಟಿದ್ದಾರೆ ಅಷ್ಟೇ. ಹೌ ಇಸ್ ಎ ರಿಲೇಟೆಡ್ ಎಮ್ ಅಂತ. ಸೇಮ್ ಅದೇ ಥರ ಎಮ್ಮಿಗೆ ಏನು ಅಂದರೆ ವೈಫು ಬ್ರದರ್ ಆಗ್ತಾರೆ ಇವರು, ವೈಫ್ ಬ್ರದರ್. ಸೊ ವೈಫ್ ಬ್ರದರ್. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೇಮ್ ಪ್ರಾಬ್ಲಮ್, ಬಟ್ ಅಲ್ಲಿ ಸಿಸ್ಟರ್ ಕೊಟ್ಟಿದ್ರು, ಇಲ್ಲಿ ಬ್ರದರ್ ಕೊಟ್ಟಿದ್ದಾರೆ. ಎ ಇಸ್ ದಿ ಮದರ್ ಆಫ್ ಜಿ ಅಂತ. ಎ ಇಸ್ ದಿ ಮದರ್ ಆಫ್ ಜಿ. ಜಿ ಇಸ್ ದಿ ಫಾದರ್ ಆಫ್ ಡಿ ಅಂತ. ಸೊ ಜಿ ಇಸ್ ದಿ ಫಾದರ್ ಆಫ್ ಡಿ. ಮತ್ತು ಇವ್ರ ಕೆಳಗಡೆ ಜಿ ಇಸ್ ದಿ ಫಾದರ್ ಆಫ್ ಡಿ, ಇಲ್ಲಿ ಡಿ. ಕರೆಕ್ಟ್ ಅಲ್ಲ. ಡಿ ಇಸ್ ದಿ ಸನ್ ಆಫ್ ಟಿ. ಸೊ ಡಿ ಏನಾಗಿದ್ದಾರೆ, ಸನ್ ಆಫ್ ಟಿ ಆಗಿದ್ದಾರೆ. ಅಂದರೆ ಸೊ ಇವರು ವೈಫ್ ಏನಾಗಿದ್ದಾರೆ, ಟಿ ಯಾರ ವೈಫ್ ಆಗಿದ್ದಾರೆ, ಜಿ ವೈಫ್ ಆಗಿದ್ದಾರೆ.
ವೈ ಇಸ್ ದಿ ಫಾದರ್ ಆಫ್ ಟಿ ಅಂತ. ಸೊ ವೈ ಇಸ್ ದಿ ಫಾದರ್ ಆಫ್ ಟಿ. ವೈ ಇಸ್ ದಿ ಫಾದರ್ ಆಫ್ ಟಿ ಅಂದರೆ ಇವ್ರು ಬೇರೆ ಮತ್ತು ಇವ್ರ ರಿಲೇಷನ್ಸ್ ಬೇರೆ. ಯಾಕಂದರೆ ಜಿ ಅವ್ರ ತಾಯಿ ಯಾರು ಇ, ಮತ್ತು ಟಿ ಅವ್ರ ಫಾದರ್ ಯಾರು ವೈ ಅಂತ. ಸೊ ಇವರಿಬ್ಬರು ಒಂದಕ್ಕೊಂದು ರಿಲೇಷನ್ ಇಲ್ಲ, ಇವರು ಬೇರೆ ಬೇರೆ. ಹೌ ಇಸ್ ಎ ರಿಲೇಟೆಡ್ ಟು ಟಿ ವೈ ಅಂತ. ಸೊ ಎ ಅವರು ವೈಗೆ ಏನಾಗ್ತಾರೆ ಅಂತ. ಸೊ ಎ ಅವರು ವೈಗೆ ಏನಾಗ್ತಾರೆ ಅಂತ ಕೇಳಿದಾರೆ ಅವರು. ಸೊ ವೈ ಅವರು ಡಾಟರ್ ಯಾರು ಟಿ ಏನಾಗಿದ್ದಾರೆ ಇಲ್ಲಿ ಜಿಗೆ ವೈಫ್ ಆಗಿದ್ದಾರೆ, ವೈಫ್ ಆಗಿದಾರಲ್ಲ. ಜಿಗೆ ಏನಾಗ್ತಾರೆ ಅಂದರೆ ಬ್ರದರ್ ಇದು ಸನ್ ಆಗ್ತಾರೆ ಅವರು. ಸೊ ಇಲ್ಲೇನು ಕಟ್ಟಿದ್ದಾರೆ ಹಸ್ಬೆಂಡ್ ಸಿಸ್ಟರ್ ಆಗ್ತಾರೆ. ಫಸ್ಟ್ ಅದಾಗಿ ಹಸ್ಬೆಂಡ್ ಸಿಸ್ಟರ್ ಏನಾಗ್ತಾರೆ ತಪ್ಪಾಗುತ್ತೆ, ಡಾಟರ್ಸ್ ಹಸ್ಬೆಂಡ್ ಸಿಸ್ಟರ್ ಅಂತ ನೋಡ್ರಿ. ಡಾಟರ್ಸ್ ಹಸ್ಬೆಂಡ್ ಸಿಸ್ಟರ್ ಆಗ್ತಾರ ಆಗಲ್ಲ. ಸೊ ಡಾಟರ್ಸ್ ಹಸ್ಬೆಂಡ್ ಮದರ್ ಆಗ್ತಾರೆ ಅವರು, ಹಸ್ಬೆಂಡ್ಸ್ ಮದರ್ ಆಗಲ್ಲ. ಸೊ ಡಾಟರ್ ವೈ ಅವರು ಟಿಗೆ ಏನಾಗ್ತಾರೆ. ಸೊ ವೈ ಡಾಟರ್ ಯಾರು ಟಿ. ಸೊ ಟಿ ಏನಾಗ್ತಾರೆ ಇಲ್ಲಿ ವೈಫು ಇವ್ರು ಏನಾಗ್ತಾರೆ ಜಿ ಏನಾಗ್ತಾರೆ ಹೀಗೆ ಮದರ್ ಆಗ್ತಾರೆ. ಅದಕ್ಕೆ ಡಾಟರ್ಸ್ ಹಸ್ಬೆಂಡ್ಸ್ ಮದರ್ ಅಂತ. ಸೊ ರಿಲೇಷನ್ ಹೆಂಗೆ ತೊಗೋಬೇಕು ನಾವು, ಇದಕ್ಕೆ ತೊಗೊಂಡು ಇದಕ್ಕೆ ತೊಗೋಬೇಕು ರಿಲೇಷನ್. ಅದಕ್ಕೆ ಡಾಟರ್ಸ್ ಹಸ್ಬೆಂಡ್ಸ್ ಮದರ್ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ 6th ಪ್ರಾಬ್ಲಮ್ ಅದೇ ಥರ. ಎಮ್ ಇಸ್ ದಿ ಸನ್ ಆಫ್ ಎಲ್ ಅಂತ. ಎಮ್ ಇಸ್ ದಿ ಸನ್ ಆಫ್ ಎಲ್ ಆ್ಯಂಡ್ ಎಲ್ ಇಸ್ ದಿ ಫಾದರ್ ಆಫ್ ಡಿ ಅಂತ. ಸೊ ಎಲ್ ಇಸ್ ದಿ ಫಾದರ್ ಆಫ್ ಡಿ and D is the brother of N ಅಂತ. D is the brother of N. D is the brother of N. N is the sister of A. So A is the daughter of the K ಅಂತ. A is the daughter of K. ಸೊ ಇವ್ರೇನಾಗ್ತಾರೆ, ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗ್ತಾರೆ ಇಲ್ಲಿ. ಯಾಕಂದರೆ ಅವ್ರು ಕಂಟಿನ್ಯೂ ಸೀರಿಯಲ್ ಕೊಟ್ಟದವರು. K is the mother of Q ಅಂತ. K is the mother of Q. ಸೊ ಇಲ್ಲಿ ಕ್ಯೂ ಬರುತ್ತೆ ಒಂದು, ಯಾಕಂದರೆ ಇಲ್ಲಿ ಸ್ಪೇಸ್ ಇಲ್ಲ ಅಂದರೆ ಬೇಕಾದರೆ ಇಲ್ಲಿ ಈ ಕಡೆ ಸೈಡ್ ಬರೆದು ಬಿಡ್ತೀನಿ. ಕೆ ಇಸ್ ದಿ ಮದರ್ ಆಫ್ ಕ್ಯೂ. ಇನ್ನು ಕ್ಯೂ ನಮಗೆ ಸಿಂಬಲ್ ಗೊತ್ತಿಲ್ಲ, ಅದು ಮೆನ್ ವುಮೆನ್ ಅಂತ, ಫಿಮೇಲ್ ಆರ್ ಮೇಲ್ ಅಂತ. ಕೆ ಇಸ್ ದಿ ಮದರ್ ಆಫ್ ಕ್ಯೂ ಐತಿ. ಎನ್ ಈಸ್ ಮ್ಯಾರಿಡ್ ಟು ಎಸ್ ಅಂತ. ಸೊ ಎನ್ ಅವ್ರು ಏನಾಗಿದ್ದಾರೆ ಎಸ್ಸಿಗೆ ಮ್ಯಾರೇಜ್ ಆಗಿದ್ದಾರೆ. ಅಂದರೆ ಇಲ್ಲಿ ಬರಿತೀನಿ ಬೇಕಿದ್ರೆ, ಒಂದು ನಿಮಿಷ ಬೇಕಿದ್ರೆ ನಾನು ಇದನ್ನು ತೆಗೆದು ಈ ಕಡೆ ಸೈಡ್ ಬರೆದು ಬಿಡ್ತೀನಿ. ಯಾಕಂದರೆ ಇದು ಮತ್ತೆ ಸಿಂಬಲು ಉಲ್ಟಾ ಫುಲ್ಟಾ ಆಗ್ಬಿಡುತ್ತೆ. ಸೊ ಡಿ ಇತ್ತಲ್ಲ, ಡಿ ಇಸ್ ದಿ ಬ್ರದರ್ ಆಫ್ ಎನ್. ಡಿ ಇಸ್ ದಿ ಬ್ರದರ್ ಆಫ್ ಎನ್ ಇತ್ತಲ್ಲ, ಇಲ್ಲಿ ಈ ಕಡೆ ಬರೆದು ಬಿಡ್ತೀನಿ ಬೇಕಿದ್ರೆ. ಡಿ ಇಸ್ ದಿ ಬ್ರದರ್ ಆಫ್ ಎನ್. ಎನ್ ಇಸ್ ದಿ ಸಿಸ್ಟರ್ ಆಫ್ ಎ ಅಂತ. ಎನ್ ಇಸ್ ದಿ ಸಿಸ್ಟರ್ ಆಫ್ ಎ. ಸೊ ಇಷ್ಟಿತ್ತು ಕರೆಕ್ಟಲ್ಲ. ಎ ಇಸ್ ದಿ ಡಾಟರ್ ಆಫ್ ಕೆ ಇತ್ತು. ಕೆ ಇಲ್ಲಿ ಆಯಿತು ಕೆ. ಮತ್ತು ಇಲ್ಲೇನಾಯಿತು, ಇಲ್ಲಿ ಏನೋ ಒಂದು ಸಿಂಬಲ್ ಇತ್ತು, ಏನಂತ ಎನ್ ಎನ್ ಈಸ್ ಮ್ಯಾರಿಡ್ ಟು ಎಸ್ ಅಂತ. ಸೊ ನಾವು ಇಲ್ಲಿ ಎನ್ ಈ ಕಡೆ ಬರ್ಕೋಬಾರ್ದು, ಎನ್ನ ಈ ಕಡೆ ಬರ್ಕೊಂಬಿಡಿ. ಸೊ ನಿಮ್ಗೆ ಈಸಿ ಆಗುತ್ತಾ. ಇಲ್ಲಿ ಬೇಕಿದ್ರೆ ಏನು ಬರ್ಕೊಂಬಿಟ್ರಿ, ಇಲ್ಲಿ ಎ ಬರ್ಕೊಂಬಿಡ್ರಿ, ಎ, ಮತ್ತು ಇಲ್ಲಿ ಕ್ಯೂ ಅಂತ. ಯಾಕಂದರೆ ಎ ಇಸ್ ದಿ ಡಾಟರ್ ಆಫ್ ದಿ, ಇದು ಡಾಟರ್ ಸಿಂಬಲ್, ಇದು ಕ್ಯೂ ಸಿಂಬಲ್. ಸೊ ಎನ್ ಅವರು ಏನಾಗಿದ್ದಾರೆ, ಎನ್ ಈಸ್ ಮ್ಯಾರಿಡ್ ಟು ಎಸ್ ಅಂತ. ಎಸ್ ಈಸ್ ದಿ ಫಾದರ್ ಆಫ್ ಸಿ. ಸೊ ಎನ್ ಹುಡುಗಿ ಫೀಮೇಲ್. ಸೊ ಎನ್ ಯಾರಿಗೆ ಮದುವೆ ಆಗಿದ್ದಾರೆ ಅವರು, ಎಸ್ಸಿಗೆ ಅಂತ. ಎಸ್ ಇದು ಎಸ್ ಫಾದರ್ ಯಾರಿಗೆ, ಎಸ್ ಈಸ್ ದಿ ಫಾದರ್ ಆಫ್ ದಿ ಸಿ ಅಂತ. ಸೊ ಹೌ ಈಸ್ ಎಲ್ ರಿಲೇಟೆಡ್ ಟು ಸಿ ಅಂತ. ಸಿ ಎಲ್ಲಿಗೆ ಸಿ ಹೇಗೆ ರಿಲೇಷನ್ ಆಗ್ತದೆ ಅಂತ. ಸೊ ನಮಗೆ ಎಲ್ ಅಂದ್ರೇನು, ಎಲ್ ಯಾರಿಗೆ ಫಾದರ್ ಆಗಿದ್ದಾರೆ, ಎನ್ನಿಗೆ ಫಾದರ್ ಆಗಿದ್ದಾರೆ, ಕರೆಕ್ಟ್ ಅಲ್ಲ. ಎನ್ನಿಗೆ ಫಾದರ್ ಆಗಿದ್ದಾರೆ, ಮತ್ತು ಎನ್ನು ಸಿಗೆ ಮದರ್ ಆಗಿದ್ದಾರೆ. ಅಂದರೆ ನಮಗೆ ನಮಗೂ ಮದರ್ ಫಾದರ್. ಸೊ ಮದರ್ಸ್ ಫಾದರ್ ಇದ್ದಾರಾ ಇಲ್ಲಿ, ಮದರ್ಸ್ ಫಾದರ್. ಎ ಇಸ್ ದಿ ರೈಟ್ ಆನ್ಸರ್. ಫಸ್ಟ್ನಾಗಿ ನಾವು ಸಿ ಮತ್ತು ಎನ್ ರಿಲೇಷನ್ ನೋಡಬೇಕು. ಸೊ ಸಿ ಎನ್ನಿಗೆ ಏನಾಗ್ತಾರೆ, ಮದರ್ ಆಗ್ತಾರೆ. ಸಿ ಎನ್ನಿಗೆ ಏನಾಗ್ತಾರೆ, ಫಸ್ಟ್ ಎನ್ ಸಿಗೆ ಏನಾಗ್ತಾರೆ ಅಂದ್ರೆ ಮದರ್ ಆಗ್ತಾರೆ. ಸೊ ಮತ್ತು ಆಮೇಲೆ ಎನ್ನು ಎಲ್ಲಿಗೆ ಏನಾಗ್ತಾರೆ ಅಂದರೆ, ಸೊ ಇದೇನಾಗ್ತಾರೆ ಡಾಟರ್ ಆಗ್ತಾರೆ. ಆ ಥರ ನಾವು ರಿಲೇಷನ್ ಬರ್ಕೋಬೇಕು. ಮದರ್ಸ್ ಫಾದರ್ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಇಸ್ ದಿ ರೈಟ್ ಆನ್ಸರ್. ಸೊ ನಿಮಗೆ ಇಲ್ಲಿ ಫಸ್ಟ್ನೇದಾಗಿ ನೀವು ಬ್ಲಡ್ ರಿಲೇಷನಲ್ಲಿ ಡೈಗ್ರಾಮ್ನ ಹಾಕ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಡೈಗ್ರಾಮ್ನ ಹಾಕೊಂಡ್ಬಿಟ್ರೆ ನೀವು ಅದ್ರ ರಿಲೇಷನ್ ತೆಗೆಯೋದು ಭಾಳ ಈಸಿ. ಸೊ ನೀವು ಫಸ್ಟ್ನೇ ಡೈಗ್ರಾಮ್ ಹಾಕೊಳ್ಳೋದು ಕಳ್ಕೊಬೇಕಾಗುತ್ತಿರಲಿ. ಸೊ ನೆಕ್ಸ್ಟ್ ಇದೇ ಥರನೇ 7ನೇ ಪ್ರಾಬ್ಲಮ್ ಏನಿದೆ ನೋಡಿ. ಡಿ ಈಸ್ ಮ್ಯಾರಿಡ್ ಟು ಎನ್ ಅಂತ. ಸೊ ಡಿ ಏನಾಗಿದ್ದಾರೆ, ಮ್ಯಾರಿಡ್ ಟು ಎನ್ ಅಂತ, ಕರೆಕ್ಟ್ ಅಲ್ಲ. ಬಟ್ ನಮಗೆ ಇವೆರಡನ್ನ ರಿಲೇಷನ್ ಸಿಂಬಲ್ ಗೊತ್ತಿಲ್ಲ, ಇದರಲ್ಲಿ ಮೆನ್ ಯಾರು ಫಿಮೇಲ್ ಯಾರು ಅಂತ. ಕೆ ಈಸ್ ದಿ ಡಾಟರ್ ಆಫ್ ಎಕ್ಸ್ ಅಂತ, ಮತ್ತು ಇನ್ನೊಂದು ಕೊಟ್ಟಿದ್ದಾರೆ. ಸೊ ಕೆ ಈಸ್ ದಿ ಡಾಟರ್ ಆಫ್ ಎಕ್ಸ್, ಕರೆಕ್ಟ್ ಅಲ್ಲ. ಸೊ ಇದು ಉಲ್ಟಾ ಇದೆ ಆ್ಯಕ್ಚುಲಿ. ಕೆ ಈಸ್ ದಿ ಡಾಟರ್ ಆಫ್ ಎಕ್ಸ್ ಅಂತಿದೆಯಲ್ಲ, ಕೆ ಈಸ್ ದಿ ಡಾಟರ್ ಆಫ್ ಎಕ್ಸ್, ಈ ಥರ ಸಿಂಬಲ್ ಇದೆ. ಎಕ್ಸ್ ಈಸ್ ದಿ ಫಾದರ್ ಆಫ್ ಡಿ ಅಂತ. ಎಕ್ಸ್ ಈಸ್ ದಿ ಫಾದರ್ ಆಫ್ ಡಿ.
ಆ್ಯಂಡ್ ಡಿ ಈಸ್ ದಿ ಮದರ್ ಆಫ್ ಜಿ ಅಂತ. ಒಂದು ನಿಮಿಷ, ಇಲ್ಲಿ ಡಿ ಮತ್ತು ಎಂದು ಯಾವುದೇ ಥರ ರಿಲೇಷನ್ ಬರುತ್ತಾ? ಒಂದು ನಿಮಿಷ ಬರೀತೀನಿ ತಡ್ರಿ. ಕೆ ಇಸ್ ದಿ ಡಾಟರ್ ಆಫ್ ಎಕ್ಸ್ ಆಯಿತು, ಎಕ್ಸ್ ಈಸ್ ದಿ ಫಾದರ್ ಆಫ್ ಡಿ ಆಯಿತು, ಆ್ಯಂಡ್ ಡಿ ಈಸ್ ದಿ ಮದರ್ ಆಫ್ ಜಿ ಅಂತ. ಡಿ ಈಸ್ ದಿ ಮದರ್ ಆಫ್ ಜಿ, ಆ್ಯಂಡ್ ಜಿ ಈಸ್ ದಿ ಬ್ರದರ್ ಆಫ್ ಐ. ಐ ಈಸ್ ದಿ ಸಿಸ್ಟರ್ ಆಫ್ ಇ ಅಂತ. ಐ ಈಸ್ ದಿ ಸಿಸ್ಟರ್ ಆಫ್ ಇ, ಆ್ಯಂಡ್ ಐ ಈಸ್ ಮ್ಯಾರಿಡ್ ಟು ಹೆಚ್. ಐ ಮ್ಯಾರೇಜ್ ಆಗಿದ್ದಾರೆ ಅಂದರೆ, ಒಂದು ನಿಮಿಷ, ಐನ ಈ ಕಡೆ, ಇದು ಐ ಈಸ್ ಮ್ಯಾರಿಡ್ ಟು ಹೆಚ್ ಮೇಲಾಯಿತು, ಆ್ಯಂಡ್ ಐ ಈಸ್ ದಿ ಸಿಸ್ಟರ್ ಆಫ್ ಇ ಅಂತ. ಇದು ಈ ಕಡೆ ಸೈಡು. ಹೌ ಈಸ್ ಎಕ್ಸ್ ರಿಲೇಟೆಡ್ ಟು ಇ ಅಂದರೆ ಇವು ಡಿ ಮತ್ತು ಎಂದು ರಿಲೇಷನ್ನು ಇದೇನಂತ ಪ್ರಾಬ್ಲಮ್ ಏನಂತ ತಪ್ಪಾಯ್ತಾ? ಒಂದು ನಿಮಿಷ ತಡ್ರಿ, ನೋಡ್ತೀನಿ, ಒಂದು ನಿಮಿಷ ವೆರಿಫೈ ಮಾಡ್ತೀನಿ. ಸೊ ನಮಗೆ ಫಸ್ಟ್ನೇದಾಗಿ ಆ್ಯಕ್ಚುಲಿ ಡಿ ಈಸ್ ಮ್ಯಾರಿಡ್ ಟು ಏನಿದು ಎಕ್ಸ್ಟ್ರಾ ಲೈನ್ ಕೊಟ್ಟಿದ್ರೆ ಕಾಣುತ್ತಿದೆ, ನಮ್ಗೆ ಕನ್ಫ್ಯೂಸ್ ಮಾಡೋ ಸಲುವಾಗಿ. ಇಲ್ಲಿ ಎಕ್ಸ್ ಈಸ್ ದಿ ಫಾದರ್ ಆಫ್, ಒಂದು ನಿಮಿಷ ಇಲ್ಲಿ ಡಿ ಬಂದಿದೆ ಅಲ್ಲ ಇಲ್ಲಿ, ಅಂದರೆ ಕರೆಕ್ಟ್ ಆಯ್ತು, ಇದು ಕರೆಕ್ಟ್ ಆಯ್ತು ಸಿಂಬಲ್. ಒಂದು ನಿಮಿಷ ನಾವು ಕ್ವಶನ್ನ ಕರೆಕ್ಟ್ ಆಗ್ತೇವೆ. ಆ್ಯಕ್ಚುಲಿ ನಾನು ಆ ಡೈಗ್ರಾಮ್ ಹಾಕಿದ್ದು ಕರೆಕ್ಟ್ ಆಯ್ತು, ಬಟ್ ಇನ್ನೊಂದು ಏನಂದರೆ ಡಿ ಈಸ್ ಮ್ಯಾರಿಡ್ ಟು ಎನ್ ಅಂತ ಇತ್ತಲ್ಲ, ಇಲ್ಲಿ ನಾ ಹಾಕ್ಕೊಂಡಿದ್ದಿಲ್ಲ. ಸೊ ಫಸ್ಟ್ನೇದಾಗಿ ನೀವು ಇಲ್ಲಿದೆ ಎಕ್ಸಿಂದ ಸ್ಟಾರ್ಟ್ ಮಾಡಿರಿ, ಇಲ್ಲಿಂದ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಡಿ ಮ್ಯಾರಿಡ್ ಟು ಎನ್ ಅಂತ ಹಾಕೊಂಡ್ಬಿಟ್ರಿ. ಸೊ ಕೆ ಈಸ್ ದಿ ಡಾಟರ್ ಆಫ್ ದಿ ಎಕ್ಸ್ ಅಂತ. ಸೊ ಎಕ್ಸ್ನ ಡಾಟರ್ ಯಾರು? ಕೆ. ಇದನ್ನ ಹಾಕೊಂಡ್ಬಿಡಿ. ಆಮೇಲೆ ಎಕ್ಸ್ ಈಸ್ ದಿ ಫಾದರ್ ಆಫ್ ದಿ ಡಿ ಅಂತ. ಎಕ್ಸ್ ಈಸ್ ದಿ ಫಾದರ್ ಆಫ್ ಡಿ. ಆಮೇಲೆ ಡಿ ಈಸ್ ದಿ ಮದರ್ ಆಫ್ ಜಿ ಅಂತ. ಸೊ ಡಿನ ಮದರ್ ಯಾರು? ಡಿ ಈಸ್ ದಿ ಮದರ್ ಆಫ್ ಜಿ ಅಂತ. ಸೊ ಇದೊಂದು ಹಾಕೊಂಡ್ಬಿಟ್ರಿ. ಆಮೇಲೆ ಜಿ ಈಸ್ ದಿ ಬ್ರದರ್ ಆಫ್ ಐ ಅಂತ. ಐ ಆ್ಯಂಡ್ ಐ ಈಸ್ ದಿ ಸಿಸ್ಟರ್ ಆಫ್ ಇ ಅಂತ. ಸೊ ಇದು ಸಿಸ್ಟರ್ ಇ ಇದೆಲ್ಲ ಈ ಕಡೆ ಸೈಡ್ ಹಾಕೊಂಡ್ಬಿಟ್ರಿ, ಇದು ಸಿಸ್ಟರ್ ಈ ಕಡೆ. ಆಮೇಲೆ ಐ ಯಾರಿಗೆ ಮ್ಯಾರೇಜ್ ಆಗಿದ್ದಾರೆ? ಮ್ಯಾರಿಡ್ ಟು ಹೆಚ್ ಅಂತ. ಹೆಚ್ ಕರೆಕ್ಟ್ ಅಲ್ಲ? ಆ್ಯಂಡ್ ಹೌ ಈಸ್ ಎಕ್ಸ್ ರಿಲೇಟೆಡ್ ಟು ಇ ಅಂತಿದೆಯಲ್ಲ, ಅದಕ್ಕಿಂತ ಮುಂಚಿತಾಗಿ ಡಿ ರಿಲೇಟೆಡ್ ಟು ಎನ್. ನಮಗೆ ಇದು ಇಂಪಾರ್ಟೆಂಟೇ ಅಲ್ಲ, ಬಟ್ ಆದ್ರೂ ಇದನ್ನು ಹಾಕೊಂಡ್ಬಿಡಿ, ಡಿ ಈಸ್ ಮ್ಯಾರಿಡ್ ಟು ಎನ್ ಅಂತ. ಸೊ ನಮಗೆ ಇಂಪಾರ್ಟೆಂಟ್ ಏನೋ ಇರೋದು ಹೌ ಈಸ್ ಎಕ್ಸ್ ರಿಲೇಟೆಡ್ ಟು ಇ ಅಂತ. ಸೊ ಎಕ್ಸು ಇಗೆ ಏನು ಸಂಬಂಧ ಆಗ್ತಾವಂತ. ಸೊ ಫಸ್ಟ್ನೇದಾಗಿ ನಾವು ನೋಡಿರಲಿ, ಡಿ ಈಗ ಏನಾಗ್ತಾರಂತ. ಡಿ ಈಗ ಏನಾಗ್ತಾರೆ? ಮದರ್ ಆಗ್ತಾರೆ, ಕರೆಕ್ಟ್ ಅಲ್ಲ? ಮದರ್ಸ್ ಫಾದರ್ ಅಂತ. ಸೊ ನಮಗೇನಾಗ್ತದೆ? ಈ ಎಕ್ಸಿಗೆ ಏನಾಗ್ತಾರಂತ, ಎಕ್ಸು ಈಗ ಏನಾಗ್ತಾರೆ ಅಂದರೆ ಮದರ್ಸ್ ಫಾದರ್ ಆಗ್ತಾರೆ. ಅಷ್ಟೇ ಇದು ಆನ್ಸರ್ ಇರೋದು. ಸೊ ನಮಗೆ ಇದು ಎನ್ ಡಿ ಇದು ಇಂಪಾರ್ಟೆಂಟ್ ಅಲ್ಲ, ಬಟ್ ನಮಗೇನಿರೋದು ಓನ್ಲಿ ಎಕ್ಸು ಮತ್ತು ಇ ನಡುವ ರಿಲೇಷನ್ ತಂದರೆ ಆಯಿತು. ಈ ಫಸ್ಟ್ನೇದಾಗಿ ಡಿ ಈಗ ಏನಾಗ್ತಾರೆ ಅಂದರೆ ಮದರ್ ಆಗ್ತಾರೆ, ಕರೆಕ್ಟ್ ಅಲ್ಲ? ಮದರ್ ಇವರು ಮದರ್, ಎಕ್ಸು ಡಿಗೆ ಏನಾಗ್ತಾರೆ? ಫಾದರ್ ಆಗ್ತಾರೆ. ಸೊ ಇಲ್ಲಿಂದ ಇಲ್ಲಿ ಫಾದರು ಮತ್ತು ಮದರ್. ಸೊ ಮದರ್ಸ್ ಫಾದರ್ ಅಂತ. ಸೊ ನಿಮಗೆ ಈ ಥರ ಅರ್ಥ ಆಗಿದ್ರೆ ಮುಗೀತು. ಆನ್ಸರ್ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಅದೇ ಥರನೇ ಹೌ ಈಸ್ ಎ ರಿಲೇಟೆಡ್ ಎಮ್ ಅಂತ. ಸೊ ಎ ಮತ್ತು ಎಮ್ ರಿಲೇಷನ್ ತೆಗಿಬೇಕು. ಎ ಈಸ್ ದಿ ಬ್ರದರ್ ಆಫ್ ಹೆಚ್. ಎ ಈಸ್ ದಿ ಬ್ರದರ್ ಆಫ್ ಹೆಚ್ ಆ್ಯಂಡ್ ಹೆಚ್ ಈಸ್ ದಿ ಫಾದರ್ ಆಫ್ ಆರ್. ಆರ್ ಈಸ್ ದಿ ಡಾಟರ್ ಆಫ್ ದಿ ಎಮ್ ಅಂದರೆ ಇವೆರಡರ ನೋಡ. ಸೊ ಆರ್ ಈಸ್ ದಿ ಡಾಟರ್ ಆಫ್ ಎಮ್. ಸೊ ನಮ್ಗೆ ಇಷ್ಟೇ ಸಾಕು. ಜಿ ಇಸ್ ದಿ ಫಾದರ್ ಆಫ್ ಎನ್ ಅವೆಲ್ಲ ಬೇಕಾಗಬೇಕು, ಯಾಕಂದರೆ ಹೌ ಈಸ್ ಎ ರಿಲೇಟೆಡ್ ಟು ಎಮ್ ಅಂತ. ಎ ಮತ್ತು ಎಮ್ನ ರಿಲೇಷನ್ ನಮಗೆ ಬೇಕಾಗಿದ್ದಿಲ್ಲ ಅಷ್ಟೇ. ಸೊ ಆದ್ದರಿಂದ ಇಲ್ಲಿ ಎ ಅವರು ಎಮ್ಮಿಗೆ ಯಾವ ಥರ ರಿಲೇಷನ್ ಆಗ್ತಾರೆ ಅಂತ. ಸೊ ಫಸ್ಟ್ನೇದಾಗಿ ಎಮ್ ಮತ್ತು ಹೆಚ್ ನೋಡೋ ಏನಾಗುತ್ತೆ? ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಏನಾಗುತ್ತದೆ? ಸೊ ಹಸ್ಬೆಂಡ್ ಬ್ರದರ್, ಇವರು ಹಸ್ಬೆಂಡ್ಸ್ ಫಾದರ್ ಆಗ್ತಾರೆ, ಆಗಲ್ಲ. ಸೊ ಡಾಟರ್ಸ್ ಹಸ್ಬೆಂಡ್ಸ್ ಫಾದರ್ ತಪ್ಪು. ಸೊ ಡಾಟರ್ ಹಸ್ಬೆಂಡ್ ಬ್ರದರ್ ತಪ್ಪು. ಹಸ್ಬೆಂಡ್ಸ್ ಬ್ರದರ್ ಇಸ್ ದಿ ರೈಟ್ ಆನ್ಸರ್. ಇಷ್ಟು ಆನ್ಸರ್ ಇರೋದು. ನಮಗೆ ಜಿ ಇಸ್ ದಿ ಫಾದರ್ ಆಫ್ ಎಮ್ ಅದು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಬೇಕಿದ್ರೆ ಬರೆದು ಬಿಟ್ರೆ ಇಲ್ಲಿ. ಸೊ ನಿಮಗೆ ಅದನ್ನು ಹಾಕೊಂಡ್ಬಿಟ್ರು ನಡೀತದೆ, ಬಟ್ ಇಲ್ಲೇನೋ ಅದು ನಮಗೆ ಜಿ ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಎ ಮತ್ತು ಎಮ್ ರಿಲೇಷನ್ಸ್ ಆಗಬೇಕು. ನೀವು ಎಕ್ಸಾಮಲ್ಲಿ ಟೈಮಿಂಗ್ ಸೇವಿಂಗ್ ಮಾಡಬೇಕಾದ್ರೆ ಫಸ್ಟ್ನೇದಾಗಿ ನಮ್ಗೆ ಯಾವ್ಯಾವ ರಿಲೇಷನ್ ಬೇಕೋ ಅದಷ್ಟನ್ನೇ ಸರ್ಚ್ ಮಾಡಿ ಡೈಗ್ರಾಮ್ ಹಾಕೊಂಡ್ಬಿಟ್ರೆ ಅಷ್ಟಿದ್ರೆ ಸಾಕು ನಮಗೆ ಆನ್ಸರ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಯಾವ ಥರ ಇದೆ ನೋಡಿ. ಇದೊಂಥರನೂ ಬೇರೆ ಥರ ಪ್ರಾಬ್ಲಮ್ ಕೇಳ್ತಾರೆ ನಮಗೆ. ಯಾವ ಥರ ಅಂದರೆ ಈ ಥರನೂ ಕೇಳ್ತಾರೆ ಕೆಲವೊಂದು ಟೈಮಲ್ಲಿ. ಯಾವ ಥರ ಇರುತ್ತಂದರೆ ನಿಮಗೆ ಎಕ್ಸಾಮಲ್ಲಿ ಕೆಲವೊಂದು ಟೈಮು ಕನ್ಫ್ಯೂಸ್ ಮಾಡೋ ಸಲುವಾಗಿ ಈ ಥರ ಸೆಂಟೆನ್ಸ್ ಪ್ರಾಬ್ಲಮ್ ಕೇಳ್ತಾರೆ. ಇಲ್ಲಿ ದೇರ್ ಆರ್ 6 ಚಿಲ್ಡ್ರನ್ ಪ್ಲೇಯಿಂಗ್ ಲೂಡೋ ಅಂತ. ನೇಮ್ಲಿ 1 2 3 4 5 6 ಅಂತ. 1 and 5 ಆರ್ ಬ್ರದರ್ಸ್ ಅಂತ. ಫಸ್ಟ್ನೇದಾಗಿ 1 ಮತ್ತು
5 ಏನಾಗಿದ್ದಾರೆ ಬ್ರದರ್ಸ್ ಆಗಿದ್ದಾರೆ ಇಬ್ಬರು. ಸೊ ಇವರು ಇಬ್ಬರು ಬ್ರದರ್ಸ್ ಅಂದರೆ ಇದನ್ನು ಸ್ಕ್ವೇರ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ 6 ಈಸ್ ದಿ ಸಿಸ್ಟರ್ ಆಫ್ 5 ಅಂತ. 6 ಈಸ್ ದಿ ಸಿಸ್ಟರ್ ಆಫ್ 5 ಕರೆಕ್ಟ್ ಅಲ್ಲ. ಆಮೇಲೆ 3 ಈಸ್ ದಿ ಓನ್ಲಿ ಸನ್ ಆಫ್ ಒನ್ಸ್ ಫಾದರ್ಸ್ ಬ್ರದರ್ ಅಂತ. ಸೊ ಈ ಥರ ನಮಗೆ ಅರ್ಥ ಮಾಡ್ಕೊಳ್ಳೋದು ಭಾಳ ಫಸ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಭಾಳ ಇಂಪಾರ್ಟೆಂಟ್. ಸೊ ಫಸ್ಟ್ನೇದಾಗಿ ನಾವು 3 ಈಸ್ ದಿ ಓನ್ಲಿ ಸನ್ ಆಫ್ ಒನ್ಸ್ ಫಾದರ್ ಅಂತ. ಸೊ ಫಸ್ಟ್ನೇದಾಗಿ ಒನ್ ಫಾದರ್ ಯಾರು ನಮಗೆ ಇಲ್ಲಿ ಗೊತ್ತಿಲ್ಲ ಅಂತ ಅನ್ಕೊಂಡ್ರಿ. ಸೊ ಒನ್ಸ್ ಫಾದರ್ ಬ್ರದರ್ ಅಂತ ಇಲ್ಲಿ ಒನ್ಸ್ ಫಾದರ್ ಬ್ರದರ್. ಸೊ ಇಲ್ಲೊಂದು ಬ್ರ್ಯಾಕೆಟಲ್ಲಿ ಹಾಕೊಂಡ್ಬಿಟ್ರಿ. ಸೊ 3 ಈಸ್ ದಿ ಓನ್ಲಿ ಸನ್ ಆಫ್ ಒನ್ಸ್ ಫಾದರ್ಸ್ ಬ್ರದರ್ ಅಂದರೆ ಇಲ್ಲಿ ಸೊ 3 ಇವ್ರಿಗೆ ಏನಾಗ್ತಾರೆ ಬ್ರದರ್ ಆಗ್ತಾರೆ ಇವರು. 3 ಈಸ್ ದಿ ಓನ್ಲಿ ಸನ್ ಆಫ್ ಒನ್ಸ್ ಫಾದರ್ಸ್ ಬ್ರದರ್ ಅಂದರೆ ಇದು ಆ್ಯಕ್ಚುಲಿ ಇಲ್ಲಿ ಬರಲ್ಲ. ಸೊ ಇದ್ರ ಕೆಳಗಡೆ ಬರುತ್ತೆ, ಇದ್ರ ಕೆಳಗಡೆ ಅಂದರೆ ಒನ್ ಫಾದರ್ ಇವರು, ಫಾದರ್ ಬ್ರದರ್ ಅಂತ. ಸೊ 2 and 4 ಆರ್ ದಿ ಡಾಟರ್ ಆಫ್ ದಿ ಓನ್ಲಿ ಬ್ರದರ್ ಆಫ್ 3's ಫಾದರ್ಸ್ ಅಂತ. 3's ಫಾದರ್. ಸೊ ಇಲ್ಲಿ ನೋಡ್ರಿ 2 ಮತ್ತು 4 ಆರ್ ದಿ ಡಾಟರ್ ಆಫ್ ಓನ್ಲಿ ಬ್ರದರ್ ಆಫ್ 3's ಫಾದರ್ಸ್ ಅಂತ. 3's ಫಾದರ್ ಯಾರು ಇವ್ರದ್ದು ಸಿಸ್ಟರ್ ಯಾರು ಇಲ್ಲಿ, ಇವ್ರದ್ದು ಡಾಟರ್ಸ್ ಯಾರು 2 and 4 ಅಂತ. 2 and 4. ಸೊ ಇಷ್ಟ ಆದಮೇಲೆ ಹೌ ಈಸ್ 4 ರಿಲೇಟೆಡ್ ಟು 1 ಅಂತ. ಸೊ 4 ರಿಲೇಟೆಡ್ ಟು 1, 4 ಏನಾಗ್ತಾರೆ ಇವರಿಗೆ 1ಗೆ ಸಿಸ್ಟರ್ ಆಗ್ತಾರೆ ಅಷ್ಟೇ ಆನ್ಸರ್ ಇರೋದು. ಸೊ ಹೌ ಈಸ್ ದಿ 4 ರಿಲೇಟೆಡ್ ಟು 1, 4 1ಗೆ ಏನಾಗ್ತಾರೆ ಅಂತ. ಸೊ 1 ಏನಾಗ್ತಾರೆ ಅಂದರೆ 1ಗೆ ಸಿಸ್ಟರ್ ಆಗ್ತಾರೆ ಅವರು. ಸನ್ಸ್ ಡಾಟರ್ ಆಗ್ತಾರ ಅಲ್ಲ, ಸನ್ ಆಗ್ತಾರ ಅಲ್ಲ. ಸೊ 1 ನೋಡ್ತೀನಿ ಒಂದು ನಿಮಿಷ. ಏನಂತಂದರೆ ಇಲ್ಲಿ 3 ಈಸ್ ದಿ ಓನ್ಲಿ ಸನ್ ಆಫ್ ಒನ್ಸ್ ಫಾದರ್ಸ್ ಬ್ರದರ್ ಅಂತ. ಸೊ ಒನ್ಸ್ ಫಾದರ್ ಬ್ರದರ್ ಅಂದರೆ ಇಲ್ಲಿ 1ಗೆ ಫಾದರ್ ಯಾರು ಅವರು, ಫಾದರಿಗೆ ಬ್ರದರಿಗೆ ಓನ್ಲಿ ಮಗ ಯಾರು 3 ಅಂತ. ಒಂದು ನಿಮಿಷ, ಇಲ್ಲೆಲ್ಲ ಸ್ವಲ್ಪ ಮಿಸ್ಟೇಕ್, ಕ್ವಶನಲ್ಲಿ ಏನೋ ಟೈಪ್ ಮಿಸ್ಟೇಕ್ ಏನೋ ಆಗಿದೆನಾ ನೋಡ್ತೀನಿ. ಸೊ ನೋಡಿ ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ನಾವು ಕ್ವಶನಲ್ಲಿ ನಾನು ಹೇಳಿದ್ದೆ ನಿಮಗೆ, ಕ್ವಶನಲ್ಲಿ ಸ್ವಲ್ಪ ಏನಂದರೆ ನಮ್ಗೆ ಆಪ್ಷನ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಆಪ್ಷನ್ಗಳಲ್ಲಿ ಏನಂತಂದರೆ ಆಪ್ಷನ್ ಆ್ಯಕ್ಚುಲಿ ಇರೋದೇ ಬೇರೆ, ನಾವಿಲ್ಲಿ ತೊಗೊಂಡಿರೋದೇ ಬೇರೆ. ಯಾಕಂದರೆ ನೀವೇ ನೋಡಿ ಇಲ್ಲಿ ನಾವು ಡೈಗ್ರಾಮ್ ಹಾಕಿದ ಪ್ರಕಾರ ನಮಗೆ 1ಗೆ 4 ಏನಾಗ್ತಾರೆ ಸಿಸ್ಟರ್ ಆಗ್ತಾರೆ ಆ್ಯಕ್ಚುಲಿ. ಬಟ್ ನಾವು ಇಲ್ಲಿ ಸೊ ಆಪ್ಷನ್ಗಳನ್ನು ತಪ್ಪು ಬರ್ಕೊಂಡಿವಿ ಇಲ್ಲಿ, ಅದಕ್ಕೆ ಆಪ್ಷನ್ಗಳು ತಪ್ಪೇ ಆಗಿದ್ದಾವೆ. ಏನಂತಿದೆ ಆಪ್ಷನ್ಗಳು, ಫಸ್ಟ್ನೇದಾಗಿ ಆಪ್ಷನ್ ಏನಿದೆ ಕಸಿನ್ ಇದೆ, ಆಮೇಲೆ ಎರಡನೇದು ಆಪ್ಷನ್ ಏನಿದೆ ಸಿಸ್ಟರ್ ಇದೆ ಇಲ್ಲಿ ಸಿಸ್ಟರ್, ಮತ್ತು ಮೂರನೇದು ಆಪ್ಷನ್ ಏನಿದೆ ಭತೀಜ ಅಂತ ಅಂದರೆ ಸೋದರಳೆ ಅಂತ, ಮತ್ತು ನಾಲ್ಕನೇದು ಆಪ್ಷನ್ ಇದೆ ಅಂಕಲ್ ಅಂತ. ಸೊ ಅಂಕಲ್ ಅಂತ ಆ್ಯಕ್ಚುಲಿ ಇಲ್ಲಿ ಆಪ್ಷನ್ ತಪ್ಪಾಗಿದೆ ಅಷ್ಟೇ, ಆಪ್ಷನ್ ಆನ್ಸರ್ ಅಲ್ಲ. ಅಂದರೆ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಯಾಕಂದರೆ 4 1ಗೆ ಏನಾಗ್ತಾರೆ ಅಂದರೆ ಸಿಸ್ಟರ್ ಆಗ್ತಾರೆ ಅಷ್ಟೇ. ಇಲ್ಲಿ ನಿಮಗೆ ಡೈಗ್ರಾಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ನೀವು ಯಾವುದೇ ಆಪ್ಷನ್ಗಳನ್ನು ನೋಡೋದು ಬೇಕಾಗಿಲ್ಲ. ಸೊ ಆನ್ಸರ್ ಏನಿದೆ, ಆನ್ಸರು ಸಿಸ್ಟರ್ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ನೆಕ್ಸ್ಟ್ ಏನಿದೆ ನೋಡಿ ಇಲ್ಲಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಿಮ್ಗೆ ಕೆಲವೊಂದು ಟೈಮು ಕನ್ಫ್ಯೂಸ್ ಮಾಡಿಸಲಾಗಿ ಬ್ಲಡ್ ರಿಲೇಷನಲ್ಲಿ ಅತಿ ಹೆಚ್ಚು ಕನ್ಫ್ಯೂಸ್ ಆಗುವಂಥ ಪ್ರಾಬ್ಲಮ್ಸ್ ಅಂದರೆ ಈ ಥರ, ಇವು ಭಾಳ ಇಂಪಾರ್ಟೆಂಟ್ ಆಗಿರೋದು. ನೀವು ಅಷ್ಟು ತನಕ ಒಂದಕ್ಕೊಂದು ರಿಲೇಷನ್ನ ಟಿ ಇಸ್ ದಿ ಬ್ರದರ್ ಆಫ್ ವೈ ಸಮಥಿಂಗ್ ಅವೆಲ್ಲ ನೋಡ್ತಿದ್ದೆ. ಬಟ್ ಈ ಥರ ಕೆಟ್ಟಾಗ ನಿಮಗೆ ಈ ಥರ ಇಂಡೈರೆಕ್ಟ್ ರಿಲೇಷನ್ಸ್ನ ಕೇಳಿದಾಗ ನಿಮಗೆ ಸ್ವಲ್ಪ ಆನ್ಸರ್ ಮಾಡೋದು ಭಾಳ ಡಿಫಿಕಲ್ಟ್ ಆಗುತ್ತೆ. ಏನಂತ ಫಸ್ಟ್ನೇದಾಗಿ ಕೊಟ್ಟಿದ್ದಾರೆ ನೋಡಿ, ಅಮಿತ್ ಸೇಡ್ ದ್ಯಾಟ್ ಹೀಸ್ ಫಾದರ್ಸ್ ಮದರ್ಸ್ ಓನ್ಲಿ ಡಾಟರ್ಸ್ ಫಾದರ್ ಗೇವ್ ಹಿಮ್ ಎ ಗಿಫ್ಟ್, ಹೂ ಗೇವ್ ದ ಗಿಫ್ಟ್ ಟು ಹಿಮ್ ಅಂತ. ಸೊ ಈ ಥರ ಕೊಟ್ಟಾಗ ನೀವು ಹೇಗೆ ಮಾಡೋದು, ಫಸ್ಟ್ನೇದಾಗಿ ಒಂದೊಂದು ಪಾಯಿಂಟನ್ನು ನೀವು ಒಂದೊಂದು ಲೈನ್ನ ಓದ್ರಿ. ಇಲ್ಲಿ ಅಮಿತ್ ಸೇಡ್ ದ್ಯಾಟ್ ಹೀಸ್ ಫಾದರ್ಸ್ ಮದರ್ ಅಂದರೆ ಫಸ್ಟ್ ಒಂದೊಂದು ಲೈನ್ನ ನೀವು ಅರ್ಥ ಮಾಡ್ಕೊ. ಫಾದರ್ಸ್ ಮದರ್ಸ್ ಅಂತಿದೆಯಲ್ಲ, ಇಲ್ಲಿ ಅಮಿತ್ ಇದೆ ಕರೆಕ್ಟ್ ಅಲ್ಲ. ಅಮಿತ್ ಸೇಡ್ ದ್ಯಾಟ್ ಹೀಸ್ ಫಾದರ್ಸ್ ಮದರ್ ಅಂತ. ಸೊ ಅಮಿತ್ ಫಾದರ್ ಯಾರೋ ಇಲ್ಲಿ ಒಬ್ರು ಫಾದರ್ ಇವ್ರ ಫಾದರ್ ಮದರ್ ಅಂತ ಲೈನ್ ಒಂದೊಂದು ಲೈನ್ ಬರ್ಕೋಬೇಕಿಲ್ಲ. ಮದರ್ಸ್ ಓನ್ಲಿ ಡಾಟರ್ ಇನ್ ಲಾಸ್ ಅಂದ್ರೇನು? ಸೊ ಇವನು ಅಮಿತ್ ಮದುವೆ ಆಗಿದ್ದಾನೆ ಯಾರಿಗೆ, ಅವರು ಮದರ್ಸ್ ಇನ್ ಲಾ. ಈ ಡಾಟರ್ ಇನ್ ಲಾಸ್ ಅಂದ್ರೆ ನಿಮಗೆ ಅರ್ಥ ಆಗಿರ್ಬೇಕಿಲ್ಲ, ಸೊಸೆ ಅಂತ. ಸೊ ಇಲ್ಲಿ ಅಮಿತ್ ವೈಫ್ ಅಂತ, ಅಮಿತ್ ವೈಫ್. ಡಾಟರ್ ಇನ್ ಲಾಸ್ ಡಾಟರ್ಸ್ ಫಾದರ್. ಸೊ ಇವರು ಡಾಟರ್ ಮಗಳಂತ ಯಾರಿಗೆ, ಅಮಿತ್ ವೈಫ್ಗೆ
ಡಾಟರ್ಸ್ ಫಾದರ್. ಸೊ ಡಾಟರ್ಸ್ ಫಾದರ್ ಯಾರಿಲ್ಲಿ? ಅಮಿತ್ ಅಂತ. ಅಮಿತ್ ಗೇವ್ ಹಿಮ್ ಎ ಗಿಫ್ಟ್. ಸೊ ಹೂ ಗೇವ್ ದ ಗಿಫ್ಟ್ ಟು ಅಮಿತ್ ಅಂತ. ಸೊ ಯಾರು ಕೊಟ್ಟರು? ಇವರು ಫಾದರ್ ಕೊಟ್ಟರು ಇಲ್ಲಿ. ಸೊ ನಿಮ್ಗೆ ಅರ್ಥ ಆಗಿತ್ತಲ್ಲ ಇಲ್ಲಿ? ಇಲ್ಲಿ ನೀವು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ ಡಾಟರ್ ಇನ್ ಲಾಸ್ ಡಾಟರ್ಸ್ ಫಾದರ್ ಗೇವ್ ಹಿಮ್ ಎ ಗಿಫ್ಟ್ ಟು ಅಮಿತ್ ಅಂತ. ಆದ್ದರಿಂದ ಆನ್ಸರ್ ಏನಾಗುತ್ತೆ? ಫಾದರ್ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸೊ ನೀವು ಈ ಥರ ಪ್ರಾಬ್ಲಮ್ ಕೊಟ್ಟಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಅದಾಗಿ ನೋಡಿ ಇಲ್ಲಿ ನೀವು ಕನ್ನಡದಲ್ಲಿ ನೋಡಿ. ಅಮಿತ್ ತನ್ನ ತಂದೆಯ ತಾಯಿಯ ಏಕೈಕ ಸೊಸೆಯ ಮಗಳ ತಂದೆ ತನಗೆ ಉಡುಗೊರೆ ನೀಡಿರುವುದಾಗಿ ಹೇಳಿದರು. ಅಂದರೆ ಏನಾಗುತ್ತೆ ಇದರಲ್ಲಿ? ಫಾದರ್ ಆಗ್ತಾರೆ. ಅಂದರೆ ಹೂ ಗೇವ್ ದ ಗಿಫ್ಟ್ ಟು ಅಮಿತ್ ಅಂತ. ಸೊ ಇದಕ್ಕೆ ರಿಲೇಷನ್ ಏನಾಗುತ್ತೆ ಅಂದರೆ ಇದಕ್ಕೆ ರಿಲೇಷನ್ ಏನಂತ ಕೇಳಿದ್ದಾರೆ ಅಂದರೆ ಫಾದರ್ ಆಗ್ತಾರೆ. ಅಮಿತ್ ಡಾಟರ್ಗೆ ಏನಾಗ್ತಾರೆ? ಫಾದರ್ ಆಗ್ತಾರೆ. ಸೊ ಈ ಥರ ನಿಮ್ಗೆ ಇಂಡೈರೆಕ್ಟಾಗಿ ಕೆಲವು ಕ್ವಶನ್ಸ್ಗಳು ಕೊಟ್ಟಾಗ ನೀವು ಆನ್ಸರ್ ಸ್ವಲ್ಪ ಒಂದೊಂದು ಲೈನ್ ಅರ್ಥ ಮಾಡ್ಕೊಂಡು ಬರ್ಕೊಂಡು ಹೋದಾಗೆಲ್ಲ ನಿಮ್ಗೆ ಏನಾಗುತ್ತೆ? ಆನ್ಸರ್ ಸಿಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಅದೇ ಥರ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅದೇ ಥರನೇ. ಮಿಸ್ಟರ್ ರಾಮ್ ಸೆಡ್ ಟು ಮಿಸ್ಟರ್ ಶ್ಯಾಮ್, ಮಿಸ್ ಸುಧಾ ಈಸ್ ಮೈ ವೈಫ್ಸ್ ಹಸ್ಬೆಂಡ್ಸ್ ಫಾದರ್ಸ್ ಓನ್ಲಿ ಡಾಟರ್ ಅಂತ. ಸೊ ಫಸ್ಟ್ನೇದಾಗಿ ಮಿಸ್ ಸುಧಾ ಫಸ್ಟ್ನೇದಾಗಿ ಹಿಂಗೆ ಸುಧಾ ಅಂತ ಬರ್ಕೊಂಬಿಡಿ. ಮಿಸ್ ಸುಧಾ ಈಸ್ ಮೈ ವೈಫ್ಸ್ ಯಾರು ಹೇಳ್ತಿದ್ದಾರಲ್ಲಿ? ಮಿಸ್ಟರ್ ರಾಮ್ ಹೇಳ್ತಾನೆ. ಸೊ ಮಿಸ್ಟರ್ ರಾಮ್, ಸುಧಾ ಏನಾಗುತ್ತೆ? ಹೆಣ್ಮಗಳು, ಕರೆಕ್ಟ್ ಅಲ್ಲ? ಸೊ ಬೈ ಫಿಮೇಲ್ ಕಂಟೆಂಟ್ ಇದು. ಮಿಸ್ ಸುಧಾ ಈಸ್ ಮೈ ವೈಫ್ಸ್ ಅಂತ. ಸೊ ಯಾರಿದು? ರಾಮ್. ಸೊ ರಾಮ್ ಈಸ್ ಮೈ ವೈಫ್ಸ್ ಹಸ್ಬೆಂಡ್ಸ್ ಫಾದರ್. ಸೊ ವೈಫ್ಸು ಹಸ್ಬೆಂಡ್ಸು ಫಾದರ್ ಅಂದರೆ ರಾಮ್ ಫಾದರ್ ಅಂತ. ಫಾದರ್ ಹಸ್ಬೆಂಡ್ಸ್ ಫಾದರ್ ಓನ್ಲಿ ಡಾಟರ್ ಅಂದರೆ ರಾಮ್ ಸಿಸ್ಟರ್ ಅಂತ. ರಾಮ್ ಸಿಸ್ಟರ್ ಓನ್ಲಿ ಡಾಟರ್. ಮಿಸ್ ಸುಧಾ ಈಸ್ ರಾಮ್ಸ್ ಏನಾಗ್ತಾಳೆ ಅಂತ. ಸೊ ಮಿಸ್ ಸುಧಾ ಏನಾಗ್ತಾಳೆ? ರಾಮ್ಗೆ. ಮಿಸ್ ಸುಧಾ ರಾಮ್ ಅವ್ರಿಗೆ ಏನಾಗ್ತಾಳೆ ಅಂದರೆ ಇಲ್ಲಿ ಅವರು ಒಂದು ನಿಮಿಷ. ಮಿಸ್ ಸುಧಾ ಈಸ್ ಮೈ ವೈಫ್ಸ್ ಹಸ್ಬೆಂಡ್ಸ್ ಅಂದರೆ ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ? ಇಲ್ಲಿ ಅವ್ರು ಹೇಳಿದ್ದು ಮಿಸ್ ಸುಧಾ ಅಂದರೆ ಇವ್ರ ಸಿಸ್ಟರ್ ಬಗ್ಗೆ. ಇವರು ಸುಧಾ ಕರೆಕ್ಟಾಗಿ ಇಲ್ಲಿ ನೋಡ್ರಿ. ಇವು ಭಾಳ ಸ್ವಲ್ಪ ಟ್ರಿಕ್ಕಿ ಆಗಿರ್ತಾವೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಸೊ ಮಿಸ್ ಸುಧಾ ಈಸ್ ಮೈ ವೈಫ್ಸ್ ಹಸ್ಬೆಂಡ್ಸ್ ಇದಂತ ಹೇಳಿದ್ದಾರೆ. ಅದಕ್ಕೆ ಇದು ಇವ್ರ ವೈಫು ಬೇರೆ ಆಗ್ತಾರೆ ಇವರು. ಸೊ ಸುಧಾ ಇವ್ರಿಗೆ ಏನಾಗ್ತಾರೆ? ರಾಮಿಗೆ ಅವರಿಗೆ ಸಿಸ್ಟರ್ ಆಗ್ತಾರೆ. ಅದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಏನಿದೆ? ಲುಕಿಂಗ್ ಆಟ್ ಎ ವುಮೆನ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಹಿಮ್ ಅಂತ ಗೌರವ್ ಸೆಡ್. ಗೌರವ್ ಸಿ ಈಸ್ ದಿ ಸಿಸ್ಟರ್ ಆಫ್ ದಿ ಹಸ್ಬೆಂಡ್ ಆಫ್ ಮೈ ವೈಫ್ ಅಂತ. ಸೊ ಫಸ್ಟ್ನೇದಾಗಿ ಗೌರವ್ ಅಂತ ಬರ್ಕೊಂಬಿಡಿ ಇಲ್ಲಿ. ಗೌರವ್ ಏನಂತ ಹೇಳಿದಾನೆ ಅಂದರೆ ಸಿ ಈಸ್ ದಿ ಸಿಸ್ಟರ್ ಆಫ್ ದಿ ಹಸ್ಬೆಂಡ್ ಆಫ್ ಮೈ ವೈಫ್ ಅಂತ. ಅಂದರೆ ಗೌರವ್ ಯಾರು? ಗೌರವ್ ಸಿಸ್ಟರ್. ಇವರು ಗೌರವ್ ಸಿಸ್ಟರ್ ಒಬ್ಬರು ಅದಾರೆ. ಅವ್ರೇನಾದ್ರು ಸಿಸ್ಟರ್ ಆಫ್ ದಿ ಹಸ್ಬೆಂಡ್ ಆಫ್ ಮೈ ವೈಫ್ ಅಂತ. ಇವ್ರ ರಿಲೇಷನಲ್ಲಿ ಕೇಳಿದ್ದಾರೆ. ಅಂದರೆ ಇವರು ಸೊ ಹೌ ಇಸ್ ದ ವುಮೆನ್ ರಿಲೇಟೆಡ್ ಟು ಗೌರವ್ ಅಂತ. ಸೊ ಏನಾಗ್ತಾರೆ? ಇವರು ಸಿಸ್ಟರ್ ಆಗ್ತಾರೆ. ಇವರೇ ಟೋಟಲ್ ಇಷ್ಟೇ ಹೇಳಿದ್ದವರು. ಏನಂದರೆ ತನ್ನ ಪಕ್ಕದಲ್ಲೇ ಕುಳಿತಿದ್ದ ಮಹಿಳೆಯನ್ನು ನೋಡಿ ಗೌರವ್ ಹೇಳಿದ, ಅವಳು ನನ್ನ ಹೆಂಡತಿಯ ಗಂಡನ ಸಹೋದರಿ. ಸೊ ಗಂಡನ ಸಹೋದರಿ ಏನಾಗ್ತಾರೆ ಇವರು? ಗೌರವ್ಗೆ ಆ ಮಹಿಳೆ ಹೆಂಗಾಗ್ತಾರೆ ಅಂದರೆ ಸಿಸ್ಟರ್ ಆಗ್ತಾರೆ ಇವರು. ಇಷ್ಟೇ ಇರೋದು ಆನ್ಸರ್. ಸೊ ನೀವು ಈ ಥರ ಕ್ವಶನ್ಸ್ನ ಸ್ವಲ್ಪ ನೀಟಾಗಿ ಒಂದೊಂದು ಲೈನ್ನ ಓದ್ಕೊಂಡ್ರೆ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ನೇದಾಗಿ 13ನೇದು ಕ್ವಶನ್. ಪಾಯಿಂಟಿಂಗ್ ಟುವರ್ಡ್ಸ್ ಎ ಫೋಟೋ ಆಫ್ ಎ ಲೇಡಿ, ಪ್ರಿಯಾ ಸೆಡ್ ಸಿ ಈಸ್ ಮೈ ಬ್ರದರ್ಸ್ ಓನ್ಲಿ ಸನ್ಸ್ ಮದರ್. ಹೌ ಈಸ್ ದ್ಯಾಟ್ ಲೇಡಿ ರಿಲೇಟೆಡ್ ಪ್ರಿಯಾ? ಒಬ್ಬ ಮಹಿಳೆಯ ಫೋಟೋವನ್ನು ತೋರಿಸಿ ಪ್ರಿಯಾ ಹೇಳಿದಳು ಅವಳು ಅಂದರೆ ಒಬ್ಬರು ಫೋಟೋಲ್ಲಿ ಇರೋರು ಅಂತ. ಸೊ ಫೋಟೋ ಅಲ್ಲಿ ಇರೋರು ನಮಗೆ ಗೊತ್ತಿಲ್ಲ ಅಲ್ಲಿ. ಸೊ ಪಾಯಿಂಟಿಂಗ್ ಟುವರ್ಡ್ಸ್ ಫೋಟೋ ಆಫ್ ಎ ಲೇಡಿ ಪ್ರಿಯಾ ಸೆಡ್ ಅಂತ. ಸಿ ಈಸ್ ಮೈ ಬ್ರದರ್ಸ್ ಓನ್ಲಿ. ಸೊ ಬ್ರದರ್ ಇಲ್ಲಿ ಅವ್ರ ಪ್ರಿಯಾ ಬ್ರದರ್ಸ್ ಓನ್ಲಿ ಸನ್ಸ್ ಮದರ್. ಅವರ್ ಬ್ರದರ್ ಸನ್ ಇಲ್ಲಿ ಸನ್ ಆಗಿದ್ದಾರೆ, ಬ್ರದರ್ ಸನ್ಸ್ ಮದರ್ ಅಂತ. ಸೊ ಇವರು ಇಬ್ಬರು ಏನಾಗಿದ್ದಾರೆ? ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದಾರೆ ಅಂತ ಅರ್ಥ ಇಲ್ಲಿ. ಕರೆಕ್ಟ್ ಅಲ್ಲ? ಸನ್ಸ್ ವೈಫ್ ಸನ್ಸ್ ಮದರ್. ಹೌ ಇಸ್ ದ್ಯಾಟ್ ರಿಲೇಟೆಡ್ ಟು ಪ್ರಿಯಾ ಅಂತ. ಪ್ರಿಯಾ ಏನಾಗ್ತಾರೆ ಇವ್ರ ಬ್ರದರಿಗೆ? ಸೊ ಇವ್ರಿಗೆ ಏನಾಗ್ತಾರೆ? ಹೌ ಇಸ್ ದ್ಯಾಟ್ ಲೇಡಿ ರಿಲೇಟೆಡ್ ಟು ಪ್ರಿಯಾ ಅಂದರೆ ಸೊ ಏನಾಗ್ತದೆ? ಅಣ್ಣನ ಹೆಂಡತಿ ಅಂತ. ಅಣ್ಣನ ಹೆಂಡತಿ ಆಗ್ತಾಳೆ ಅವಳು. ಸೊ
ಏನಾಗ್ತಾರೆ, ಬ್ರದರ್ಸ್ ವೈಫ್ ಆಗ್ತಾರೆ ಇವರು. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ, ಒಬ್ಬ ಮಹಿಳೆ ಫೋಟೋನ ತೋರಿಸಿ ಪ್ರಿಯಾ ಹೇಳಿದ್ರು ಅವಳು ನನ್ನ ಸಹೋದರನ ಒಬ್ಬಳೆ ಮಗನ ತಾಯಿ. ಆ ಮಹಿಳೆಗೂ ಪ್ರಿಯಾಗೂ ಏನು ಸಂಬಂಧ ಅಂತ. ಸೊ ಏನಾಗ್ತಾರೆ ಇವರು, ಬ್ರದರ್ಸ್ ವೈಫ್ ಆಗ್ತಾರೆ ಇವರು. ಸೊ ನೆಕ್ಸ್ಟ್, ರೋಶ್ನಿ met a person in the market who is the only son of her mother's father's wife. How is that person's wife related to ರೋಶ್ನಿ ಅಂತ. ಸೊ ಏನಂತಂದ್ರೆ, ಫಸ್ಟ್ನೇದಾಗಿ ರೋಶ್ನಿ ಮಾರುಕಟ್ಟೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಳು, ಅವನು. ಸೊ ರೋಶ್ನಿ ಒಬ್ಬ ವ್ಯಕ್ತಿಯನ್ನು ಮಾರುಕಟ್ಟೆಯಲ್ಲಿ ಭೇಟಿಯಾದಾಗ ಅವನು ತನ್ನ ತಾಯಿಯ ತಂದೆ ಹೆಂಡತಿ ಏಕೈಕ ಮಗ ಅಂತ. ಹೂ ಇಸ್ ದಿ, ಈ ಒಬ್ಬನು ಪರ್ಸನ್, ಯಾರೋ ಒಬ್ರು ಪರ್ಸನ್ ಅದಾರೆ, ಕರೆಕ್ಟ್ ಅಲ್ಲ. ಹೂ ಇಸ್ ದಿ ಓನ್ಲಿ ಸನ್ ಆಫ್ ಹರ್ ಮದರ್ಸ್ ಅಂತ. ಸೊ ಇವ್ರು ಯಾರು, ಒಬ್ರು ಹೆಣ್ಮಗಳು, ಕರೆಕ್ಟ್ ಅಲ್ಲ. ರೋಶ್ನಿ ಅಂತ, ರೋಶ್ನಿ ಇವ್ರೇನಾಗ್ತಾರೆ, ರೋಶ್ನಿಗೆ ತನ್ನ ತಾಯಿ. ಸೊ ಇವರು, ಸೊ ರೋಶ್ನಿ ಅವರು ಒಬ್ಬ ಪರ್ಸನ್ ಭೇಟಿಯಾಗಿದಾರಲ್ಲ, ಈ ವ್ಯಕ್ತಿ ಹೂ ಇಸ್ ದ ಓನ್ಲಿ ಸನ್ ಆಫ್ ಹರ್ ಮದರ್ಸ್ ಫಾದರ್ಸ್ ವೈಫ್ ಅಂತ. ಮದರ್ಸ್ ಫಾದರ್ಸ್ ವೈಫ್ ಅಂದರೆ ಅವನು ತನ್ನ ತಾಯಿಯ ಹೆಂಡತಿಯ ಏಕೈಕ ಮಗ, ಕರೆಕ್ಟಲ್ಲ. ಸೊ ಏನಂತಿದ್ದಾರೆ, ರೋಶ್ನಿ ಅವರು ಏನಾಗ್ತಾರೆ ಅಂತ ಕೇಳಿದಾರೆ. ಸೊ ಈ ಥರ ನಿಮ್ಮ ಕ್ವಶನ್ಸ್ಗಳು ಸ್ವಲ್ಪ ಏನಾಗುತ್ತೆ ಅಂದರೆ ಟ್ರಿಕ್ಕಿ ಕ್ವಶನ್ ಆಗ್ತವೆ ಇಲ್ಲಿ. ಸೊ ಯಾವ ಥರ ಅಂತ ಕೇಳಿದಾರೆ, ಫಸ್ಟ್ನೇದಾಗಿ ನೋಡಿ ಇಲ್ಲಿ ಇದನ್ನು ಯಾವ ಥರ ಬಿಡಿಸಿದ್ರೆ, ಫಸ್ಟ್ನೇದಾಗಿ ನೀವೇನು ಮಾಡ್ರಿ ಅಂದರೆ, ಇಲ್ಲಿ ಒಬ್ಬರು ರೋಶ್ನಿ ಅವ್ರು ಏನು ಮಾಡಿದ್ದಾರೆ, ಒಂದು ಮಾರ್ಕೆಟಲ್ಲಿ ಒಬ್ಬನ ಪರ್ಸನ್ ಭೇಟಿಯಾಗಿದ್ದಾರೆ, ಕರೆಕ್ಟ್ ಅಲ್ಲ. ಸೊ ಹೂ ಇಸ್, ಫಸ್ಟ್ನೇದಾಗಿ ಒಂದು ಪರ್ಸನ್, ಈ ಪರ್ಸನ್ ಹೂ ಇಸ್ ದಿ ಓನ್ಲಿ ಸನ್ ಆಫ್ ಹರ್ ಮದರ್ ಇಲ್ಲಿ ಮದರ್ಸ್ ಫಾದರ್ ಅಂದರೆ ಇಲ್ಲಿ ಇವರು ಮದರ್ ಆಗಿದ್ದಾರೆ. ಮದರ್ ಮತ್ತು ಫಾದರ್, ಮದರ್ಸ್ ಮತ್ತು ಫಾದರ್ ಅಂದರೆ ತನ್ನ ತಾಯಿಯ ತಂದೆ, ಫಾದರ್ಸ್ ವೈಫ್ ಅಂತ. ಫಾದರ್ಸ್ ವೈಫ್ ಹೌ ಇಸ್ ದ್ಯಾಟ್ ಪರ್ಸನ್ಸ್ ವೈಫ್ ರಿಲೇಟೆಡ್ ಟು ರೋಶ್ನಿ ಅಂತ. ಹೌ ಇಸ್ ದ್ಯಾಟ್ ಪರ್ಸನ್, ಇವ್ರ ಪರ್ಸನ್ ವೈಫ್ ಬೇರೆ, ಈ ಪರ್ಸನ್ ಇವನು ಪರ್ಸನ್ ಅಂತೇಳಿ ಬರ್ಕೊಂಬಿಡಿ, ಕನ್ಫ್ಯೂಸ್ ಆದರೆ. ಪರ್ಸನ್ಸ್ ವೈಫ್ ರಿಲೇಟೆಡ್ ಟು ರೋಶ್ನಿ ಅಂತ. ರೋಶ್ನಿ met a person in market who is the only son of her ಮದರ್ಸ್ ಅಂದರೆ ಇಲ್ಲಿ ಸ್ವಲ್ಪ ಏನಾಗುತ್ತಂದರೆ, ಈ ಪರ್ಸನು ಇಲ್ಲಿ ಸೊ ಏನಾಗ್ತಾರೆ, ಹೂ ಇಸ್ ದ ಓನ್ಲಿ ಸನ್ ಆಫ್ ಹರ್ ಮದರ್ಸ್ ಫಾದರ್ ಅಂತ. ಸನ್ ಆಫ್ ಹರ್ ಮದರ್ಸ್ ಫಾದರ್ಸ್ ವೈಫ್ ಅಂದರೆ ರೋಶ್ನಿ ಇವರಿಗೆ ಮಗಳಾಗ್ತಾಳೆ, ಇವಳು ಮಗಳು. ಸೊ ಇಲ್ಲಿ ನಿಮಗೇನಾಗ್ತಾರೆ, ಮಗಳ ಲೆಕ್ಕಕ್ಕೆ ಬರ್ತಾರೆ ಇವರು. ಮಗಳ ಲೆಕ್ಕಕ್ಕೂ ಬರಲ್ಲ, ಒಂದು ನಿಮಿಷ, ಸ್ವಲ್ಪ ಇಲ್ಲಿ ಟ್ರಿಕ್ಕಿ ಆಗ್ತಿದೆ. ಯಾವ ಥರ ಅಂದರೆ, ಈ ಪರ್ಸನ್ ಹೂ ಇಸ್ ದಿ ಸನ್ ಆಫ್ ಹರ್ ಮದರ್ಸ್ ಫಾದರ್ಸ್ ವೈಫ್, ಹೌ ಇಸ್ ದಟ್ ಪರ್ಸನ್ ರಿಲೇಟೆಡ್ ಅಂದರೆ, ಸೊ ಇವ್ರೇನಾಗ್ತಾರೆ, ಈ ಪರ್ಸನಿಗೆ ರೋಶ್ನಿ ಅವ್ರೇನಾಗ್ತಾರೆ, ಸಿಸ್ಟರ್ ಆಗ್ತಾರೆ. ಸೊ ಈ ಏನು ಕೇಳಿದ್ರೆ, ಹೌ ಇಸ್ ದಟ್ ಪರ್ಸನ್ಸ್ ವೈಫ್ ರಿಲೇಟೆಡ್ ಟು ರೋಶ್ನಿ ಅಂತ. ಸೊ ಇವ್ರಿಗೆ ಏನಾಗ್ತಾರೆ ಅಂತ, ಸೊ ಮದರ್ಸ್ ಬ್ರದರ್ಸ್ ವೈಫ್ ಅಂತ. ಸೊ ಇದು ಕರೆಕ್ಟ್ ಆನ್ಸರ್ ನಿಮ್ಗೆ ಆಗಿರೋದು. ಸೊ ಇದು ರೋಶ್ನಿ ಅವರು, ಈ ಪರ್ಸನ್ ಇವರು ಅದಲ್ಲ, ಇವರು ಆ್ಯಕ್ಚುಲಿ ಇಲ್ಲಿ ಪರ್ಸನ್ ಅಂತ ಬರ್ಕೊಂಬಿಡಿ, ಇದು ಪರ್ಸನ್. ಈ ಪರ್ಸನು ವೈಫು ಅವ್ರು ರೋಶ್ನಿ ಅವ್ರಿಗೆ ಏನಾಗ್ತಾರೆ ಅಂತ. ಸೊ ನಮಗೆ ಇಲ್ಲಿ ಡೈರೆಕ್ಟಾಗಿ ಬ್ರದರ್ಸ್ ವೈಫ್ ಅಂತ ಕೊಟ್ಟಿಲ್ಲ, ಇಲ್ಲಿ ಬ್ರದರ್ಸ್ ವೈಫ್ ಅಂತ ಆಪ್ಷನ್ ಕೊಟ್ಟಿಲ್ಲ. ಅಂದರೆ ಮದರ್ಸ್ ಬ್ರದರ್ಸ್ ವೈಫ್ ಅಂತ. ಇವರು ರೋಶ್ನಿ ಅವರಿಗೆ ಏನಾಗ್ತಾರೆ, ಇವ್ರಿಗೆ ಮದರ್, ಈ ಮದರ್ ಅವರು ರೋಶ್ನಿ ಅವರಿಗೆ, ಆಮೇಲೆ ಇಲ್ಲಿಂದ ವೈಫ್ ಆಗ್ತಾರೆ ಇವರು, ಅಂದರೆ ಮದರ್ಸ್ ಬ್ರದರ್ ವೈಫ್ ಅಂತ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಇಲ್ಲಿ ಏನಾದರೆ ಸ್ವಲ್ಪ ನಿಮ್ಗೆ ಇಂಥ ಕ್ವಶನ್ಗಳೇನಾಗುತ್ತೆ ಅರ್ಥ ಮಾಡ್ಕೊಳ್ಳೋದು ಭಾಳ ಟ್ರಿಕ್ಕಿ ಆಗುತ್ತೆ. ಸೊ ನೀವು ಇಂಗ್ಲೀಷಲ್ಲಿ ಕಂಫರ್ಟಬಲ್ ಆದರೆ ಇಂಗ್ಲೀಷಲ್ಲಿ ಓದಿ, ಇಲ್ಲಾಂದರೆ ಕನ್ನಡದಲ್ಲಿ ಕಂಫರ್ಟಬಲ್ ಆದರೆ ಕನ್ನಡದಲ್ಲಿ ಓದಿ. ಬೇಗ ಇದನ್ನು ಇನ್ನೊಂದು ಸರಿ ಡೈಗ್ರಾಮ್ ಹಾಕ್ಬಿಡ್ತೀನಿ ನೋಡಿ. ಇಲ್ಲಿ ಫಸ್ಟ್ನೇದಾಗಿ ನಿಮ್ಗೆ ಕೊಟ್ಟಿದ್ದು ಕ್ವಶನ್ ಏನಂದರೆ, ಒಬ್ಬರು ಇಲ್ಲಿ ಪರ್ಸನ್ ಅದಾರೆ, ಯಾರೋ ಒಬ್ಬರು ಇಲ್ಲಿ ಪರ್ಸನ್. ಸೊ ಏನಾಗಿದ್ದಾರೆ, ಇಲ್ಲಿ ರೋಶ್ನಿ ಅವರು ಅದಾರ, ರೋಶ್ನಿ ಕರೆಕ್ಟಾ. ಸೊ ರೋಶ್ನಿ ಅವರು ಒಬ್ಬನ ಪರ್ಸನ್ ಭೇಟಿಯಾಗಿದ್ದಾಳೆ. ಸೊ ಅವಳೆ ನೋಡಿ, ಹೂ ಇಸ್ ದಿ ಓನ್ಲಿ ಸನ್ ಅಂತ. ಹೂ ಇಸ್ ದ ಓನ್ಲಿ ಸನ್ ಆಫ್ ಹರ್ ಮದರ್ಸ್ ಅಂದರೆ ಇವ್ರ ತಾಯಿ ಯಾರು, ಮದರ್ ಒಬ್ಬರು, ಯಾರೋ ಒಬ್ಬರು
ಸಮಥಿಂಗ್ ಹೆಸರು ಅಂತ ಅನ್ಕೋರಿ. ಸೊ ಇವ್ರ ಮದರ್ ಫಾದರ್ ಒಬ್ಬರು ಅದಾರೆ, ಅಂದರೆ ಅವ್ರ ತಾತ. ಫಾದರು ವೈಫ್ ಅಂತ, ಮತ್ತೆ ವೈಫ್ ಅಂದರೆ ಅವ್ರದ್ದು ಅಜ್ಜಿ, ಅವರ ಅಜ್ಜಿ ಲೆಕ್ಕ, ಫಾದರ್ಸ್ ವೈಫ್. ಹೌ ಈಸ್ ದ್ಯಾಟ್ ಪರ್ಸನ್ಸ್ ವೈಫ್ ಅಂತ. ಈ ಪರ್ಸನ್ ವೈಫ್ ಮತ್ತೆ ಯಾರು ಇಲ್ಲಿ, ಸೊ ವೈಫ್ ಅಂತ. ಸೊ ಇವ್ರಿಗೆ ಏನು ರಿಲೇಷನ್ ಆಗ್ತದೆ ಅಂತ ಕೇಳಿದಾರೆ ಅವರು. ಸೊ ಡೈರೆಕ್ಟಾಗಿ ಈ ರಿಲೇಷನ್ ಅಂದರೆ ಪರ್ಸನ್ ಸಿಸ್ಟರ್ ಆಗ್ತಾಳೆ ಇಲ್ಲಿ, ಪರ್ಸನ್ ಸಿಸ್ಟರ್ ಅಂತ ಕೊಟ್ಟಿಲ್ಲ ಇಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂದರೆ ರೋಶ್ನಿ ಮದರಿಂದ ಇವ್ರಿಗೆ ಏನು ಬೇಕು, ಬ್ರದರ್ ವೈಫ್ ಅಂತ ಬರಬೇಕು ಇಲ್ಲಿ. ಅದಕ್ಕೆ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಈ ಥರ ನೀವು ಡೈಗ್ರಾಮ್ ಹಾಕೋಬೇಕು. ಸೊ ನಿಮಗೆ ಡೈಗ್ರಾಮ್ ಹಾಕೊಂಡ್ರೆ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕಾಗತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೀವು ಕೆಲವೊಂದು ಟೈಮು ಎಕ್ಸಾಮಲ್ಲಿ ಯಾವ ಥರ ಅಂದರೆ ಈ ಥರ ನಿಮ್ಮ ಕೋಡಿಂಗಲ್ಲಿ ಟೈಪ್ನು ಪ್ರಾಬ್ಲಮ್ ಕೇಳ್ತಾರೆ ಇಲ್ಲಿ. ಸೊ ಏನಂದರೆ A+B ಅಂದರೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ, A-B ಅಂದರೆ ಏನರ್ಥ, ಎ ಗುಣಾಕಾರ B ಅಂದರೆ ಏನು ಅರ್ಥ ಆಗುತ್ತೆ, ಎ ಭಾಗಾಕಾರ B ಅಂದರೆ ಏನು ಅರ್ಥ ಆಗುತ್ತೆ, ಅದ್ರ ಮೇಲೆ ನೀವು ಇಲ್ಲಿ ಕೊಟ್ಟಿರುವಂಥದ್ರ ಮೇಲೆ ನಾವು ಆನ್ಸರ್ನ ಬಿಡಿಸ್ಬೇಕಾಗುತ್ತೆ. ಸೊ ಇದು ಇಂಗ್ಲೀಷಲ್ಲಿ ಇರೋದು, ಇದು ನಿಮಗೆ ಕನ್ನಡದಲ್ಲಿ ಈ ಥರ ಇರೋದು. ಫಸ್ಟ್ನೇದಾಗಿ ನಾವೇನು ಮಾಡಬೇಕಂದ್ರೆ ಇದು ಸಿಂಬಲ್ಗಳಿದೆಯಲ್ಲ ಇಲ್ಲಿ, ಸೊ ನಮಗೆ ಇದು ಇಂಪಾರ್ಟೆಂಟ್ ಆಗಿರೋವಂಥದ್ದು. ಸೊ ನಾವು ಅಬ್ಸರ್ವ್ ಮಾಡೋದು ಯಾವುದಂದರೆ, ಸೊ ನಾವು ಈ ಕೊಟ್ಟಿರುವಂಥ ಲಾಸ್ಟ್ ಕ್ವಶನ್ ಅಬ್ಸರ್ವ್ ಮಾಡ್ಬೇಕು ನಾವು. ಸೊ ಇದು ಆ್ಯಸ್ ಇಟ್ ಈಸ್ ಇದ್ದೇ ಇರುತ್ತೆ ನಮ್ಗೆ. ಇವೆಲ್ಲ ಇದರ ಇಲ್ಲಿ ಸಿಂಬಲ್ಗಳು ಬರ್ತಲ್ಲ, ಅದ್ರ ಮೇಲೆ ಬಿಡಿಸ್ಕೊಂಡು ಹೋಗ್ಬೇಕು. ಫಸ್ಟ್ನೇದಾಗಿ ಏನು ಕೊಟ್ಟಿದ್ದಾರೆ ಇಲ್ಲಿ, C ಅಂತ ಕೊಟ್ಟಿದ್ದಾರೆ. C ಅಂದರೆ ಇದು ನೋಡ್ಬೇಕು ಇಲ್ಲಿ, A-B ಇದೆಲ್ಲ ಅದೇ. C ಅಂದರೆ ಸಿ ಏನಾಗಿದೆ, A is the brother of B ಅಂತ, ಅಂದರೆ C is the brother of E ಅಂತ. ಸೊ ಇಷ್ಟಾಗಿರೋದು. E ಡಿವೈಡೆಡ್ ಬೈ ಈ ಭಾಗಾಕಾರ G ಅಂತ. ಈ ಭಾಗಾಕಾರ G ಅಂದರೆ ಈ ಭಾಗಾಕಾರ B ನ ನೋಡ್ಬೇಕು ಇಲ್ಲಿ. ಸೊ A is the daughter of B ಅಂತ, ಸೊ E is the daughter of G ಅಂತ. ಸೊ E is the daughter of G ಪ್ಲಸ್ I ಅಂತ. G ಪ್ಲಸ್ I ಅಂದರೆ ಇದು ನೋಡ್ಬೇಕು ಫಸ್ಟ್ನೇದಾಗಿ, G is the husband of B ಅಂತ. ಸೊ G is the husband of I. ಮತ್ತು ಆಮೇಲೆ I ಗುಣಾಕಾರ J ಅಂದರೆ I is the sister of J ಅಂತ. ಸೊ ಈ ರೀತಿ ಅದು ಹೌ ಇಸ್ ದಿ C ರಿಲೇಟೆಡ್ ಟು J ಅಂತ. ಸೊ ಫಸ್ಟ್ನೇದಾಗಿ ನಮಗೆ C Jಗೆ ಯಾವ್ದು ರಿಲೇಟ್ ಆಗ್ತದೆ ಅಂತ ಕೇಳಿದಾರೆ ಇಲ್ಲಿ. ಸೊ C ಇಲ್ಲೇನಾಗಿದ್ದಾರೆ, C Jನ ಮಗ ಆಗಿದ್ದಾನೆ. ಸೊ ಮತ್ತೆ ಐನ ಇವನು J ಏನಾಗಿದ್ದಾನೆ, Jನ ತಂಗಿ ಯಾರಾಗಿದ್ದಾರೆ, I ಆಗಿದ್ದಾರೆ. ಇದ್ರ ಮೇಲೆ ನಾವು ಬರಿಬೇಕಿಲ್ಲಿ. ಸೊ ಏನಾಗಿದ್ದಾರೆ, ಮದರ್ಸ್ ಬ್ರದರ್ ಅಂತ. ಸೊ ಸಿ ತಾಯಿ ಯಾರು, ಐನ ಬ್ರದರ್ ಯಾರು, J ಅಂತ. ಅದಕ್ಕೆ ಮದರ್ಸ್ ಬ್ರದರ್ ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಈ ಥರ ಈ ಕೋಡಿಂಗಲ್ಲಿ ಮತ್ತು ಫಸ್ಟ್ ಟೈಪಲ್ಲಿ ಮಾಡಿಸಿದ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು. ಬಟ್ ನಿಮಗೆ ಸೆಂಟೆನ್ಸ್ಗಳಲ್ಲಿ ಇಂಡೈರೆಕ್ಟಾಗಿ ಕೇಳೋವಂಥ ಕ್ವಶನ್ಸ್ಗಳೇ ಭಾಳ ಇಂಪಾರ್ಟೆಂಟ್. ನನ್ನ ತಾಯಿಯ ಸಹೋದರನ ಅತ್ತೆಯ ಮಗನ ಆ ಥರ ರಿಲೇಷನ್ಸ್ ಕೇಳೋದು ಭಾಳ ಟ್ರಿಕ್ಕಿ ಆಗುತ್ತೆ ಇಲ್ಲಿ ಫೈಂಡ್ ಔಟ್ ಮಾಡೋದು. ಸೊ ಈ ಥರ ಇದ್ರೆ ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಸೊ ಈ ಥರ ಒಂದು ಕೋಡಿಂಗಲ್ಲಿ ಸರ್ಟನ್ ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಕೊಟ್ಟು ನಮಗೆ ಈ ಥರ ಒಂದು ಕ್ವಶನ್ಸ್ನ ಕೊಟ್ಟಾಗ ನಾವು ಇದ್ರ ಮೇಲೆ ನೋಡ್ಬೇಕಿಲ್ಲಿ. ಡಿ ಇದೊಂದು ಸಿಂಬಲ್ ಏನೋ ಇದೆ ಇಲ್ಲಿ, O ಅಂತ ಏನಾಗುತ್ತಂತ. ಸೊ ಇದ್ರ ಪ್ರಕಾರ ನೋಡಿದ್ರೆ A is the son of B ಅಂತ, ಅಂದರೆ D is the son of O, ಕರೆಕ್ಟ್ ಅಲ್ಲ. D is the son of O and O divided by I ಅಂತ. ಸೊ O is the father of N ಅಲ್ಲ, ಸಾರಿ, O is the father of N, I ಅಂತ. O is the father of I, ಕರೆಕ್ಟ್ ಅಲ್ಲ. I plus N ಅಂದರೆ I is the brother of N and N at G ಅಂತ. N at G ಅಂದರೆ N is the wife of the G ಅಂತ. ಸೊ ನಮಗೇನು ಹೇಳಿದಾರೆ ಕೊಟ್ಟೆ, ಹೌ ಈಸ್ ದಿ ಡಿ ರಿಲೇಟೆಡ್ ಟು G ಅಂತ. ಸೊ ಡಿ ಜಿಗೆ ಏನಾಗ್ತಾರೆ ಅಂತ. ಸೊ ಡಿ G ಏನಾಗ್ತಾರೆ ಅಂದರೆ G ಹೆಂಡತಿ ಯಾರು, N ಅಂತ. N ಬ್ರದರ್ ಯಾರು, D ಅಂತ, ಅಂದರೆ ವೈಫ್ ಬ್ರದರ್ ಅಂತ. ಸೊ ವೈಫ್ ಬ್ರದರ್ ಏನಾಗ್ತಾರೆ, ವೈಫ್ಸ್ ಬ್ರದರ್ ಇಸ್ ದಿ ರೈಟ್ ಆನ್ಸರ್. ಸೊ ವೈಫ್ಸ್ ಫಾದರ್ ಆಗಲ್ಲ, ವೈಫ್ಸ್ ಫಾದರ್ ಸಿಸ್ಟರ್ ಆಗಲ್ಲ, ವೈಫ್ಸ್ ಬ್ರದರ್ಸ್ ವೈಫ್ ತಪ್ಪಾಗತ್ತೆ. ಸೊ ನಾನು ಡೈರೆಕ್ಟಾಗಿ ವೈಫ್ಸ್ ಬ್ರದರ್ ಹೆಂಗಂತ ಹೇಳಿದೆ ಅಂದರೆ ಇವೆಲ್ಲ ಒಂದೇ ಕ್ಯಾಟಗರಿಯಲ್ಲಿ ಇರುವಂಥದ್ದು, ಒಂದೇ ಏಜಲ್ಲಿ ಇರುವಂಥದ್ದು. ಸೊ ಇಲ್ಲಿ ಇದ್ರ ಮೇಲೆ ಹೋಗಿದ್ರೆ ಏನಾಗಿತ್ತು, ನಮಗೆ ಫಾದರು ಮದರ್ ಅಂತ ಗೊತ್ತಾಗಿತ್ತು. ಸೊ ಅದರ ಮೇಲೆ ನಾವು ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ಏನಿದೆ ನೋಡಿ. ಸೊ ಅದೇ ಥರನೇ ಸೊ ನಮಗೆ ಇದು ಕೋಡಿಂಗಲ್ಲಿ ಲಾಸ್ಟ್ ಅಂತದ್ದು ಇರೋದು ನೋಡಿ ಇಲ್ಲಿ, ಈ ರಿಲೇಟೆಡ್ ಏನಂತ ಅಂದರೆ $F ಅಂತ. ಫಸ್ಟ್ನಿಂದ $F ಅಂದರೆ E is the son of B, E is the son of B and ಸಾರಿ E is the son of F. ಇದು ಆ್ಯಕ್ಚುಲಿ F ಇಲ್ಲಿ F ಇದೆಲ್ಲ G ಅಂತ ಬರ್ಕೊಂಡಿದ್ದೆ. F divided by G ಅಂತ. F divided by G ಅಂದರೆ ಏನು, F is the father of the G ಅಂತ, G and G plus M ಅಂದರೆ G is the brother of M ಅಂತ. G is the brother of M and M at N ಅಂದರೆ M is the wife of N ಅಂತ. N ಈ ಥರ ಇದೆ ಇಲ್ಲಿ. ಅಂದರೆ
ಇ ಮತ್ತು ಎನ್ ನಡೋ ರಿಲೇಷನ್ ಏನಿದೆ ಅಂತ, ಇ ಮತ್ತು ಎನ್ ನಡೋ ರಿಲೇಷನ್ ಸೇಮ್ ಅದೇ ಥರನೇ, ವೈಫ್ ಬ್ರದರ್ ಅಂತ. ಸೊ ವೈಫ್ಸ್ ಬ್ರದರ್ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ 18th ಒಂದು. ಸೊ ನಾವು ಈ ಥರ ಕೋಡಿಂಗಲ್ಲಿ ಡೈರೆಕ್ಟಾಗಿ ಲಾಸ್ಟ್ ಇದೊಂದೇ ಇಕ್ವೇಷನ್ ನೋಡಿದರೆ ಅದು ನಮ್ಗೆ ಇದ್ರ ಮೇಲೆ ಆನ್ಸರ್ ಸಿಗುತ್ತೆ. ಸೊ W/R ಅಂತ, W/ ಅಂದರೆ ಡಬ್ಲ್ಯೂ ಫಸ್ಟ್ನೇದಾಗಿ $A ಅಂತ. $A ಅಂದರೆ ಏನಿದೆ, W ಇಸ್ ದಿ ಬ್ರದರ್ ಆಫ್ A ಆ್ಯಂಡ್ A ಈಸ್ ಈಕ್ವಲ್ ಟು C ಅಂದರೆ A ಇಸ್ ದಿ ಮದರ್ ಆಫ್ C ಆ್ಯಂಡ್ C ಆ್ಯಟ್ D ಅಂದರೆ C ಇಸ್ ದಿ ವೈಫ್ ಆಫ್ D ಆ್ಯಂಡ್ D*R ಅಂತ. D*R ಅಂದರೆ D ಇಸ್ ದಿ ಫಾದರ್ ಆಫ್ R ಅಂತ. ಕರೆಕ್ಟ್ ಅಲ್ಲ? ಸೊ W/R ಅಂತ ಏನಾಗುತ್ತಂತ, W/R ಅಂದರೆ ಫಸ್ಟ್ನೇದಾಗಿ ನಮಗೆ ಆರ್ನ ತಂದೆ ಯಾರು, ಡಿನ ತಾಯಿ ಯಾರು, ಈಗ ಸಾರಿ ಡಿನ ಹೆಂಡತಿ ಯಾರು, ಸಿ. ಸೊ ಸಿನ ತಾಯಿ ಯಾರು, W ಅಂತ. ಸಿನ ತಾಯಿ ಅಲ್ಲ ಅದು ಆ್ಯಕ್ಚುಲಿ. ಒಂದು ನಿಮಿಷ ತಟ್ಟೆ. $A ಅಂದರೆ W ಇಸ್ ದಿ ಬ್ರದರ್ ಆಫ್ ಎ ಅಂತ. ಅಂದರೆ ಇವರು ತಾಯಿಯ ಅಣ್ಣ ಅಥವಾ ತಮ್ಮ ಆಗಿದ್ದಾರೆ. ಇವರು ಯಾರು, ಸಿನ ತಾಯಿಯ ತಮ್ಮ ಅಥವಾ ಅಣ್ಣ ಅಂತ. ಅಂದರೆ ಏನಾಗಿದ್ರಲ್ಲಿ ಇವರು ಸಿ ಆರಿಗೆ ಏನಾಗಿದೆ, ತಾಯಿಯ ತಾಯಿ ಯಾರು, ಎನ ಬ್ರದರ್ ಆಗಿದ್ದಾರೆ ಇವರು. ಅಂದರೆ ಮದರ್ಸ್ ಬ್ರದರ್ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಇಷ್ಟ ಆಗಿರೋವಂಥದ್ದು. ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರನೇ $F ಅಂತ. ಫಸ್ಟ್ನೇದಾಗಿ $F ಅಂದರೆ ಇ ಇಸ್ ದಿ ಮದರ್ ಆಫ್ ದಿ ಬಿ ಅಂತ. ಇ ಇಸ್ ದಿ ಮದರ್ ಆಫ್ ಎಫ್ ಆ್ಯಂಡ್ ಎಫ್ ಪ್ಲಸ್ ಜಿ ಅಂದರೆ ಎಫ್ ಈಸ್ ದಿ ಬ್ರದರ್ ಆಫ್ ಜಿ ಆ್ಯಂಡ್ ಜಿ ಭಾಗಾಕಾರ ಎಮ್ ಅಂತ. ಜಿ ಈಸ್ ದಿ ಫಾದರ್ ಆಫ್ ಎಮ್ ಆ್ಯಂಡ್ ಎಮ್ ಎಟ್ ಎನ್ ಅಂದರೆ ಎಮ್ ಈಸ್ ದಿ ವೈಫ್ ಆಫ್ ದಿ ಎನ್ ಅಂತ. ಸೊ ಈ ಥರ ಇದೆ. ಅಂದರೆ ಈ ರಿಲೇಟೆಡ್ ಏನಾಗತ್ತಂತ, ಸೊ ಫಸ್ಟ್ನೇದಾಗಿ ನಮ್ಮ ಲಾಸ್ಟ್ ಅಂತ ಕಂಡಿಡ್ಬೇಕು. ಈಗ ನಮಗೆ ಇಷ್ಟು ಗೊತ್ತಾದ್ಮೇಲೆ ಸೊ ಎಮ್ನ ತಂದೆ ಯಾರು, ಜಿ ಮತ್ತು ಜಿನ ತಾಯಿ ಯಾರು, ಇ ಅಂತ. ಅಂದರೆ ಫಸ್ಟ್ನೇದಾಗಿ ನಾವು ಫಾದರ್ ಮದರ್ ಅಂತ. ಎನ್ ಅಂದರೆ ಎನ್ ಏನಾಗ್ತಾರೆ ಅಂದರೆ ಇಲ್ಲಿ ಎನ್ ಫಸ್ಟ್ನೇದಾಗಿ ಇವರು ಎಮ್ ಏನಾಗಿದ್ದಾರೆ, ಎನ್ನಿಗೆ ವೈಫ್ ಆಗಿದ್ದಾರೆ. ಮತ್ತು ಎಮ್ನ ತಂದೆ ಯಾರು, ಜಿ ಅಂತ. ಜಿನ ತಾಯಿ ಯಾರು, ಇ ಅಂತ. ಅಂದರೆ ವೈಫ್ಸ್ ಫಾದರ್ ಸಿಸ್ಟರ್ ಆಗ್ತಾರೆ, ಆಗಲ್ಲ. ವೈಫು ಫಾದರ್ ಸಿಸ್ಟರ್ ಆಗಲ್ಲ. ವೈಫ್ಸ್ ಮದರ್ ಆಗ್ತಾರೆ. ಇವ್ರು ಬೇಕಿದ್ರೆ ವೈಫ್ಸ್ ಫಾದರ್ ಆಗ್ತಾರ, ವೈಫ್ಸ್ ಫಾದರ್ ಆಗಲ್ಲ. ಫಾದರ್ಸ್ ಮದರ್ ಆಗ್ತಾರ, ಆಗಲ್ಲ. ಫಾದರ್ಸ್ ಮದರ್ ಇವ್ರ ವೈಫು ಮದರ್ ಯಾರಾಗಿದ್ದಾರೆ, ಇವರು ವೈಫ್ಸು ಫಾದರ್ಸು ಮದರ್ ಅಂತ. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಅಂದರೆ ಎನ್ನ ಹೆಂಡತಿ ಯಾರು, ಎಮ್ನ ತಾಯಿ ಯಾರು, ಎಮ್ನ ತಂದೆ ಯಾರು, ಜಿನ ತಾಯಿ ಯಾರು, ಇ ಅಂತ. ಅಂದರೆ ವೈಫ್ಸ್ ಫಾದರ್ಸ್ ಮದರ್ ಅಂತ. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ನೋಡಿ ಇಲ್ಲಿ. ಹೌ ಈಸ್ ದ ಜಿ ರಿಲೇಟೆಡ್ ಪಿ ಅಂತ. ಅಂದರೆ ಈ ಟ್ರಿಕ್ ಇದನ್ನು ಕೋಡಿಂಗ್ ಏನಿದೆ ಅದನ್ನು ಬರ್ಕೊಂಬಿಡಿ. ಸೊ ಜಿ ಭಾಕರ್ ಐ ಅಂತ. ಸೊ ಜಿ ಭಾಕರ್ ಐ ಏನಿದೆ, ಜಿ ಇಸ್ ದಿ ಬ್ರದರ್ ಆಫ್ ಐ ಅಂತ. ಐ ಗುಣಾಕಾರ ಎಲ್ ಅಂತ. ಐ ಗುಣಾಕಾರ ಎಲ್ ಅಂದರೆ ಐ ಇಸ್ ದಿ ಡಾಟರ್ ಆಫ್ ಬಿ ಅಂತ. ಸೊ ಐ ಇಸ್ ದಿ ಡಾಟರ್ ಆಫ್ ಬಿ ಅಂದರೆ ಐ ಇಸ್ ದಿ ಡಾಟರ್ ಆಫ್ ದಿ ಎಲ್ ಅಂತ. ಅಂದರೆ ಎಲ್ ಮೇಲೆಗಡೆ ಬರುತ್ತೆ. ಎಲ್ ಪ್ಲಸ್ ಎನ್ ಅಂದರೆ ಎಲ್ ಇಸ್ ದಿ ಹಸ್ಬೆಂಡ್ ಆಫ್ ದಿ ಎನ್ ಅಂತ. ಎನ್ ಮೈನಸ್ ಪಿ ಅಂದರೆ ಎನ್ ಈಸ್ ದಿ ಮದರ್ ಆಫ್ ದಿ ಪಿ ಅಂತ. ಎನ್ ಈಸ್ ದಿ ಮದರ್ ಆಫ್ ಪಿ ಅಂದರೆ ಇವರು ಮಕ್ಕಳಾಗಿದೆ. ಇವರು ಜಿ ಐ ಪಿ ಏನಾಗಿದ್ದಾರೆ, ಮಕ್ಕಳಾಗಿದ್ದಾರೆ. ಯಾರಿಗೆ, ಎಲ್ ಮತ್ತು ಎನ್ ಅಂತ. ಸೊ ಜಿ ರಿಲೇಟೆಡ್ ಪಿ ಅಂತ. ಸೊ ಜಿ ಮತ್ತು ಪಿ ನೋಡೋ ರಿಲೇಷನ್ಸ್ ಕೇಳಿದಾಗ ಏನಾಗ್ತಾರೆ ನಮಗೆ, ಪಿ ಇದೆ ಆ್ಯಕ್ಚುಲಿ ಏನು ಸಿಂಬಲ್ ಇದೆ ಅಂತ ಗೊತ್ತಿಲ್ಲ. ಇದು ಫೀಮೇಲ ಮೇಲ್ ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ನಮಗೆ ಇಲ್ಲಿ ಡೈರೆಕ್ಟಾಗಿ ಜಿದು ಗೊತ್ತೈತಿ ಏನಂತ, ಇದು ಮೇಲ್ ಕಂಟೆಂಟ್. ಕರೆಕ್ಟ್ ಅಲ್ಲ? ಇದು ಮೇಲ್ ಅಂತ. ಜಿ ಅಂದ್ರೆ ಏನು, ಮೇಲ್. ಅದಕ್ಕೆ ಇದು ಜಿ ಮತ್ತು ಪಿ ರಿಲೇಷನ್ ಏನಂದ್ರೆ ಪಿನ ಸಹೋದರ ಯಾರು, ಜಿ ಅಂತ. ಸೊ ಇದೇನಾಗಿರ್ತಾರೆ, ಬ್ರದರ್ ಇಸ್ ದಿ ರೈಟ್ ಆನ್ಸರ್. ಸೊ ಫಾದರ್ಸ್ ಬ್ರದರ್ ತಪ್ಪು, ಇದು ತಪ್ಪಾಗುತ್ತೆ. ಬ್ರದರ್ ಇಸ್ ದಿ ರೈಟ್ ಆನ್ಸರ್. ಸೊ ಇದು ಇವತ್ತಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಇಷ್ಟು ಬಂದ್ಬಿಟ್ಟು ನಮಗೆ ಬ್ಲಡ್ ರಿಲೇಷನಲ್ಲಿರುವಂಥ ಕಂಪ್ಲೀಟ್ ಚಾಪ್ಟರ್. ಬ್ಲಡ್ ರಿಲೇಷನ್ ಇದು ನಿಮಗೇನಾಗಿತ್ತು, ಕಂಪ್ಲೀಟ್ ಚಾಪ್ಟರ್ ಮುಗಿತಿಲ್ಲಿಗೆ. ಕಂಪ್ಲೀಟ್ ಚಾಪ್ಟರ್. ಸೊ ರೀಸನಿಂಗಲ್ಲಿ ನಿಮ್ಗೆ ಏನಿದೆ ಅಂದರೆ ಒನ್ ಕ್ಲಾಸ್ ಈಸ್ ಈಕ್ವಲ್ ಟು ಫುಲ್ ಚಾಪ್ಟರ್ ಕಂಪ್ಲೀಟ್ ಆಗಿಬಿಡುತ್ತೆ. ಫುಲ್ ಚಾಪ್ಟರ್ ಕಂಪ್ಲೀಟ್. ಸೊ ನಿಮಗೆ ಇಲ್ಲಿ ಆಲ್ ಟೈಪ್ಸ್ನ ಕವರ್ ಮಾಡಿರ್ತೀನಿ. ಇಲ್ಲಿ ನೋಡ್ರಿ, ಬ್ಲಡ್ ರಿಲೇಷನ್ 3 ಟೈಪ್ಸಲ್ಲಿ ಇದ್ದು.
ಫಸ್ಟ್ನೇ ಟಿ ಈಸ್ ದಿ ಮದರ್ ಆಫ್ ಆ ಥರ ಇದ್ವು. ಆಮೇಲೆ ಸೆಂಟೆನ್ಸ್ ಪ್ರಾಬ್ಲಮ್ ಇದೆ, ಇಂಡೈರೆಕ್ಟ್ ಕ್ವಶನ್ಸ್ ಬಂದಾಗ ಯಾವ ಥರ ಮಾಡೋದು, ಆಮೇಲೆ ಕೋಡಿಂಗಲ್ಲಿ ರಿಲೇಟೆಡ್ ಯಾವ ಥರ ಇದು ಅಂತ ಬಿಡಿಸಿದ್ದೆ. ಸೊ ಇಷ್ಟು ನಮಗೆ ಬಂದುಬಿಟ್ಟು ಅನ್ನೋದು ಬ್ಲಡ್ ರಿಲೇಷನ್ ಕಂಪ್ಲೀಟ್ ಆಯಿತು. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ದಿನದ ಕಾಲ ನಾನು ಇದನ್ನು ಸ್ಟಾಪ್ ಮಾಡ್ತೀನಿ. ಯಾಕಂದರೆ ಬ್ಲಡ್ ರಿಲೇಷನು ಸಾರಿ ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ಜಾಮೆಟ್ರಿಕ್ ಅಂದರೆ ಫುಲ್ ಡೆಪ್ತ್ ನಾಲೆಜ್ ಬೇಕಂದರೆ ಅದು ಮಿನಿಮಮ್ ಒಂದೂವರೆ ತಿಂಗಳ ಟೈಮ್ ಹಿಡಿತದೆ. ಅದರಲ್ಲಿ ಡೈಗ್ರಾಮ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಯಿತು, ಅಲ್ಲಿ ಡೈಗ್ರಾಮ್ಸ್ನ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ನಾನು ಸ್ವಲ್ಪ ದಿನ ಕಾಲ ಅದನ್ನು ಮಾಡಿ ಸ್ಟಾಪ್ ಮಾಡಿ. ಯಾಕಂದರೆ ಕೆ ಇ ಎಕ್ಸಾಮ್ ಬರ್ತಿದ್ದಲ್ಲ, ಕೆ ಇ ಎಕ್ಸಾಮಲ್ಲಿ ಕೆಲವೊಂದು ಟಾಪಿಕ್ಸ್ಗಳು ಅದಾವೆ, ಅದೇ ಕ್ವಶನ್ಸ್ ಅದೇ ಟಾಪಿಕ್ ಅಂದರೆ ಆ ಕ್ವಶನ್ಸ್ಗಳು 100% ಬರ್ತಾವೆ. ಅದಕ್ಕೆ ನಾನು ಅದೇ ಟಾಪಿಕ್ನ ಡಿಸ್ಕಸ್ ಮಾಡೋ ಸಲುವಾಗಿ ಜಾಮೆಟ್ರಿ ಕ್ಲಾಸ್ನ ಸ್ವಲ್ಪ ಕಾಲದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಕೋಆಪ್ರೇಟ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಮುಂದಿನ ದಿನಗಳು ನಾನು ಅದನ್ನು ಕ್ಲಾಸ್ನ ಖಂಡಿತವಾಗಿ ಮಾಡ್ತೀನಿ. ಅದೊಂದೇ ಅಲ್ಲ, ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಎಲ್ಲ ಚಾಪ್ಟರ್ಸ್ನ ನಾನು ಮಾಡ್ತೀನಿ. ಸೊ ಇಷ್ಟು ಹೇಳ್ತೀನಿ ನಾನು. ಸೊ ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮತ್ತು ಇದರ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತವೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಏನೇನು ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್ ಕೇಳ್ಬೋದು. ಇಷ್ಟು ಹೇಳಿ ನಿಮ್ಮ ಕ್ಲಾಸ್ ಮುಗಿಸ್ತಾರೆ. ಥ್ಯಾಂಕ್ ಯು. ಸೊ ನೀವು ಬ್ಲಡ್ ರಿಲೇಷನಲ್ಲಿ 2 ಟೈಪ್ನ ಈಸಿಯಾಗಿ ಮಾಡ್ಬೋದು. ಸ್ವಲ್ಪ 2ನೇ ಟೈಪ್ ಇದೆ ಇಂಡೈರೆಕ್ಟ್ ಕ್ವಶನ್ಸ್ ಬರ್ತಾವಲ್ಲ, ಅಲ್ಲೇ ಸ್ವಲ್ಪ ನೀವು ಎಡವುತ್ತೀರಿ, ಅಲ್ಲೇ ಸ್ವಲ್ಪ ಕ್ವಶನ್ಸ್ನ ಭಾಳ ಟ್ರಿಕ್ಕಿ ಇರ್ತಾವೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಸ್ವಲ್ಪ ಅದನ್ನು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಎಷ್ಟು ಹೇಳಿ ಕ್ಲಾಸ್ ಮುಗಿಸ್ತಾರೆ. ಥ್ಯಾಂಕ್ ಯು ಎವ್ರಿವನ್. ಸೊ ನಿಮ್ಗೆ ಏನೆಲ್ಲ ವಿಡಿಯೋ ಲೈಕ್ಸ್ ಆದರೆ ಸೊ ದಯವಿಟ್ಟು ಕಾಮೆಂಟು, ಲೈಕು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ದಯವಿಟ್ಟು.